ಈ ಒಂದು ಶಬ್ದಕ್ಕೆ ಬೇರೆ ಸಂದರ್ಭೋಚಿತವಾಗಿ ಬೇರೆ ಬೇರೆ ಅರ್ಥ ಉಂಟು. ಜನಕ ಅಂದ್ರೆ ಹುಟ್ಟಿಸಿದವ ಹೌದು, ಜನಕ ಅಂದ್ರೆ ಸಾಕಿದವನು ಹೌದು, ಸಾಕಿ ಹುಟ್ಟಿಸದಿದ್ರೆ ಬೇರೆ ಹೆಸರಿಗೆ ಮಾತ್ರ ಇರುವವನು ಜನಕ ಹೌದು. ಸರಿ, ಈಗ ಅವ ಹುಟ್ಟಿಸಿದವರಿಗೆ ಸಾಕಿದವರಿಗೆ ಮಾತ್ರ ಜನಕ ಅಲ್ಲ, ಅವನನ್ನು ಎಲ್ಲರಿಗೂ ಕರೆಯುವುದು ಜನಕ ಅಂತಲೇ. ಎಲ್ಲ ಬಿಟ್ಟು ಅವನ ತಾಯಿಯು ಅವನನ್ನು ಜನಕ ಅಂತಲೇ ಕರೆಯುವುದು. ಯಾಕೆ ಅವನ ಹೆಸರೇ ಜನಕ. ಆದೀತು. ನಿನಗೆ ಹಾಗಲ್ಲ, ನೀನೀಗ ಜನಕನ ಮಗಳು. ಜನಕನ ಮಗಳು ಯಾರವಳು? ಜಾನಕಿ. ಜನಕನ ಮಗಳು ಜಾನಕಿ. ನಾನಾಗ್ಬೇಕಾ? ಆಗುದಿಲ್ಲ. ಅದೇ ಅದೇ ನೀನ್ ನೋಡ್ಲಿಲ್ಲ ಸೀತೆಯನ್ನು, ನನಗಾದ್ರೂ ಗೊತ್ತುಂಟು ನೀನು ಜಾನಕಿಯೇ. ಹೌದಾ? ಹೌದೌದು. ಸೀತೆ ಒಂದೇ ವ್ಯತ್ಯಾಸ ಏನು ಕೇಳಿದ್ರೆ, ಏನು? ಅಲ್ಲಿ ಅಶೋಕವನದಲ್ಲಿ ಇದ್ದಾಳೆ ಅವಳು ಸೀತೆ. ಅವಳು ನಿಜವಾಗಿ ಸೀತೆ. ನೀನೀಗ ಮತ್ತೆ ಅವಳಂತೆ ಇರುವವಳನ್ನು ನಾನು ಉಂಟು ಮಾಡಿದ್ದು ಮಾಯೆಯಿಂದ. ಆದ್ದರಿಂದ ನೀನು ಮಾಯಾ ಸೀತೆ. ಮಾಯಾ ಸೀತೆ. ನೀನು ಮಾಯಾ ಸೀತೆ. ಆದ್ರಿಂದ ಈಗ ಅವಳಿಗೆ ಮತ್ತೊಂದು ಹೆಸರು ಬಂತು. ಏನು? ನಿಜ ಸೀತೆ ಅಂತ. ಇಲ್ಲ ಇದ್ರೆ ಅವಳು ಸೀತೆ ಮಾತ್ರ ಇಷ್ಟರವರೆಗೆ. ಈಗ ನೀನು ಮಾಯಾ ಸೀತೆ ಇರುವಲ್ಲಿರಾಗ ಅವಳು ನಿಜ ಸೀತೆ. ಸರಿ, ಅಲ್ಲ ಗೊತ್ತಾಗ್ಲಿಕ್ಕೆ ಬೇಕಾಗಿ ಅದು ನಿಜ ಸೀತೆ, ನೀನು ಮಾಯಾ ಸೀತೆ. ಅಲ್ಲ, ನನ್ನದು ಮಾಯಾ ಸೀತೆ ಆದೀತ. ಎಂತ ಮಾಯಾ ಸೀತೆ ಆದೀತ ಅಂತ ಕೇಳಿದ? ಆದೀತ ಅಂತ. ಆದೀತ ಅಂತ ನಿನ್ನ ಹತ್ರ ಕೇಳಿ ಮಾಡುದು ಅದು? ಅಲ್ಲ, ಮಾಡುದು ನಾನಲ್ವಾ? ಈಗ ಯಾರು ಕೇಳಿ ಮಾಡಿದ್ರು ಮಾಡ್ಬೇಕಾದ್ದು ನಾನಲ್ವಾ? ಮಾಯಾ ಸೀತೆಯನ್ನು ನೀನು ಮಾಡ್ಲಿಕ್ಕಿಲ್ಲ. ನೀನೊಂದು ಮಾಯಾ ಸೀತೆ ಮಾಡುದು ಮತ್ತೆಂತದ್ದು? ನೀನು ಸೀತೆ. ಸೀತೆ? ಹಾಗಾದ್ರೆ ನನ್ನದು ಸೀತೆ ಆದೀತ? ಸೀತೆ ಆಗುದಿಲ್ಲ ಮತ್ತೆ. ಯಾಕೆಂದ್ರೆ ನೀನು ಮಾಯೆ. ಸರಿ, ಏನ್ ಮಾಡ್ಬೇಕು ಹೇಳಿ? ಸೀತೆಯಂತೆ ನೀನು ಮಾಯದಲ್ಲಿ ವ್ಯವಹರಿಸಬೇಕು. ಮಾಯೆಯಲ್ಲಿ ನೀನು ಇದ್ದಷ್ಟು ಹೊತ್ತು ಸೀತೆಯಂತೆ ವ್ಯವಹರಿಸಬೇಕು. ಹೌದಾ? ನಿನಗೆ ನಾನು ಸೀತೆಯನ್ನು ನೋಡ್ಲಿಲ್ಲ. ನಾನು ವಿಷಯ ಹೇಳ್ತೇನೆ, ನೋಡ್ಬೇಕು ಅಂತ ಅವಳಾಗ ನಟನೆ ಅಂತಲ್ಲ, ನೋಡ್ಲಿಕ್ಕೆ ನೀನು ಸೀತೆಯಾಗಿದ್ದಿ. ಇನ್ನು ಸೀತೆಯ ಕುರಿತಾದ ಸಂಬಂಧಗಳು ಬೇಕಾಗುವುದು. ಯಾವುದು? ಸೀತೆಗೆ ಮಿಥಿಲೆಯ ಅರಸನಾದ ಜನಕ ಅಪ್ಪ. ಅಪ್ಪ. ಇದು ದಶರಥ ಮಾವ, ರಾಮ ಗಂಡ, ಲಕ್ಷ್ಮಣ ಮೈದುನ. ಇಷ್ಟು ಸಾಕಿಲ್ಲ ಈ ಪ್ರಸಂಗ. ಅಲ್ಲ, ಇದರಲ್ಲಿ ನಿಮ್ಮದೆಂತಾದ್ರೂ ಸಂಬಂಧ ಉಂಟಾ? ಹೌದು. ಇದರೊಳಗೆ ನಾನು ನಿನಗೆ ವಿರೋಧಿ. ಈಗ ಮಾಯೆಯಿಂದ ನನ್ನನ್ನು ಹುಟ್ಟಿಸಿದ್ ನಾನೇ ವಿರೋಧಿ ಆಗುದು ಹೇಗೆ? ವಿರೋಧಿ ಯಾಕೆಂದ್ರೆ ರಾಮ ಸೀತೆಯರು ನಮ್ಮ ವಿರೋಧ ಪಕ್ಷ. ಓಹೋ, ಹಾಗೆ. ಇವಳಿಗೆಲ್ಲ ಮೊದಲಿನಿಂದ ಹೇಳಿಕೊಟ್ಟೆ ನನಗೆ. ಇದು ಮಾಯೆ ಬೇಡ ಅಂತ. ಇದ್ರದ್ದು ಆಚೆ ಮತ್ತೆ ಈಚೆ ನನಗೆ ಗೊತ್ತಿಲ್ಲ, ಹಾಗಾಗಿ ಕೇಳುವುದು. ಅಲ್ಲ, ಅದೊಂದು ನೀನು ಮೊದಲೇ ಕೇಳಿಕೊಂಡದ್ದು ಒಳ್ಳೆದು. ಮತ್ತೆ ನೀನು ಅಲ್ಲಿ ಕೇಳಲಿಕ್ಕೆ ಆಗುದಿಲ್ಲ. ಏನು ಅನುಮಾನ ಇದ್ದು ಈಗ ಇಲ್ಲಿ ಕೇಳಬೇಕು, ಮತ್ತೆ ಅಲ್ಲಿಗೆ ಹೋದ ಮೇಲೆ ಕೇಳಲಿಕ್ಕೆ ಆಗುದಿಲ್ಲ. ಅಲ್ಲೊಂದು ಸನ್ನೆ ಆದ್ರೂ ಮಾಡ್ಬೇಕು, ಸಹಾಯ ಮಾಡ್ಬೇಕು ಮಾತ್ರ. ಯಾವುದು? ಸನ್ನೆ ಮಾಡಿದ್ರೆ ಸಾಕಾಗ್ತದೆ, ಗೊತ್ತಾಗ್ತದೆ ನನಗೆ. ಅಲ್ಲ, ಅದು ಸುಲಭ ಉಂಟು. ನಿನಗೆ ಇದರಲ್ಲಿ ಕೂಗುವ ಕೆಲಸ ಇರೋದು. ಈ ಪ್ರಸಂಗದಲ್ಲಿ ಕೆಲಸ ಸುಲಭ ಉಂಟು. ಕೂಗಲಿಕ್ಕೆ ಶಬ್ದ ಸಿಗದಿದ್ರೆ ಸ್ವರ ಹೊರಡಿಸಿದ್ರೆ ಆಯ್ತು. ಶಬ್ದ ಸಿಗದಲ್ಲಿ ಈ ಕೂಗುವವರಿಗೆಲ್ಲ ಒಂದು ಅನುಕೂಲ ಉಂಟು. ಅಲ್ಲ, ಇದು ಬಹಳ ಅಲ್ಲಿಗೆ ಒಂದು ಉಸಿರು ಹೇಳ್ಕೊಂಡಾಗೆ ಅಯ್ಯೋ ಅಷ್ಟು ಹೇಳಿದ್ರೆ ಸಾಕು. ಶಬ್ದ ಸಿಕ್ಕದಲ್ಲಿ ಹಾಗೆ ಹೇಳುದು. ಸರಿ, ಏನೋ ವಿಷಯ ಸಿಕ್ಕಿದಲ್ಲಿ ಈ ವಿಷಯ ಹೇಳುದು. ತಪ್ಪಾದ್ರೆ ನೀವು ಸನ್ನೆ ಮಾಡಬೇಕು. ಅಲ್ಲ, ತಪ್ಪಾಗು ನೀನು ಹಾಗೆ ಒಮ್ಮೆ ಮೂಗೊರೆಸಿದ್ರೆ ಆಯ್ತು. ಈಗ ಮಾಡಿದ್ರೆ ಅದು ಕೂಗಿದಾಗೆ ಕೇಳ್ತದೆ. ಹೌದಾ? ಹೌದೌದು, ಹಾಗೆ ಮಾಡಿದ್ರೆ ಆಯ್ತು. ಆದೀತು. ಹಾಗಂತ ನನ್ನ ಹತ್ರ ಒಂದು ಸ್ನೇಹ ಪರಿಚಯ ಇದ್ದವರಾಗ ಮಾಡಬಾರ್ದು. ಅಲ್ಲ, ಪರಿಚಯ ಉಂಟು. ಇದು ನಾನು ಇಂದ್ರಜಿತ್ತು ಅಂತ. ಹೌದೌದು, ನನ್ನ ಅಪ್ಪ ರಾವಣ. ಅವ ಸೀತೆಯನ್ನು ತಕೊಂಡು ಬಂದದ್ದು. ಇದು ಇಂದ್ರಜಿತ್ತು ಮಾಯೆ ಅಲ್ಲ. ಇಂದ್ರಜಿತ್ತುವಿನ ಮಾಯೆ. ಇಂದ್ರಜಿತ್ತು ನಿಜವೇ. ಇಂದ್ರಜಿತ್ತು ನಿಜವೇ. ಇಂದ್ರಜಿತ್ತಿಗೆ ಹುಡುಕಿದ್ರೆ ಮತ್ತೊಬ್ಬ ಇಲ್ಲ ಇಲ್ಲಿ, ಸೀತೆ ಮಾತ್ರ ಇರೋದು. ಇದು ನಾನು ನಿನಗೆ ವಿರೋಧಿ. ನಾನು ನಿನ್ನನ್ನು ಕೊಲ್ಲಿಕ್ಕೆ ಉಂಟು ಈಗ. ಕೊಲ್ಲಿಕ್ಕ? ಅಲ್ಲ, ಹುಟ್ಟಿಸಿದ್ದು ನಾನು ಅಂತ ಹೇಳಿದ್ರೆ. ಹೌದು. ಎಂತದ್ದು? ಕೊಲ್ಲುವುದಕ್ಕೆ ಹುಟ್ಟಿಸಿದ್ದು? ಹೌದು, ಕೊಲ್ಲಿಕ್ಕೆ ಹುಟ್ಟಿಸಿದ್ದು. ಆಯ್ತು. ಈಗ ನಿನಗಾಗ್ಲಿಕ್ಕೆ ನಷ್ಟ ಎಂತದ್ದು ಉಂಟು? ಅಲ್ಲ, ಕೊಲ್ಲುವುದ್ರೊಳಗೆ ಒಂದು ಮಾಯ ಸೀತೆ ಮಾಡಿ ಸಾಯ್ತೇನೆ, ಅದೊಂದು ಸಮಾಧಾನ ಬೇಕಾಗುವುದು. ಮಾಯ ಸೀತೆ ಮಾಡಿ ಸಾಯ್ತಾನೆ ಅಲ್ಲ, ಯಾರು ಮಾಯೆಗೆ ಒಳಗಾಗಬೇಕು ಅವರೆಲ್ಲ ನಿನ್ನ ಮಾಯಾ ಪ್ರಭಾವಕ್ಕೆ ಒಳಗಾಗುವ ಹಾಗೆ ಮಾಡಿ ಸಾಯ್ಬೇಕು. ಮಾಡ್ತೇನೆ. ಹೌದು. ಈಗ ಇನ್ನೊಂದ್ಸಲ ಇಲ್ಲಿ ಆದ್ರೂ ಮಾಯಾ ಸೀತೆ ಬೇಕಾದ್ರೆ ನಿನ್ನನ್ನೇ ಅಲ್ಲ ನೀನೇ. ಹೌದು, ಬೇಕಾದ್ರೆ ನಿನ್ನನ್ನೇ ಮತ್ತೆ ಸೃಷ್ಟಿ ಮಾಡ್ತೇನೆ. ಮತ್ತೆ ಹೇಳಿದ್ ಅಲ್ಲ, ಇನ್ನೊಂದು ಬಾರಿಯೂ ಅದೇ. ಅಲ್ಲ, ಇನ್ನೊಂದು ಬಾರಿ ಸೀತೆ ಆಗುದಿಲ್ಲ. ಇದು ನಮ್ಮದೇನಿದ್ರು ಮಾಯೆ ಒಂದು ಸಲಕ್ಕೆ ಅದು, ಮತ್ತೊಂದ್ ಸಲಕ್ಕೆ ಅದಾಗುದು. ಅದು ಅವ್ರಿಗೆ ಗುಟ್ಟು ಗೊತ್ತಾಗ್ತದೆ. ಆದೀತು. ಹಾಗಾಗಿ ಅವ ಹನುಮಂತ ಅಂತ ಇದ್ದಾನೆ. ಹನುಮಂತ ಅವ ರಾಮ ಪಾಳೆಯದವ. ಓಹೋ, ಹೇಗೆ ನಿಮಗೆ? ಅವ ಮಂಗ. ಹನುಮಂತ ಕಪಿ. ವಾನರ. ಅವನ ಮುಸುಡೆಲ್ಲ ಮುಂದೆ ಉಂಟು. ಅದಕ್ಕೆ ನಾನು ತೋರಿಸ್ತೇನೆ. ನಾನು ನಿನಗೆ ಗೊತ್ತಾಗಿದ್ರೆ ಹನುಮಂತ ಯಾರು ನಾನೇ ಸೂಚನೆ ಕೊಡ್ತೇನೆ, ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು, ನಾನು ಹೇಳಿಕೊಟ್ಟದ್ದು ಮಾತ್ರ ನಿನಗೆ ಬರುವುದಲ್ಲ, ನನ್ನ ಸಂಕಲ್ಪದ್ದೆಲ್ಲ ನಿನಗೆ ಬರ್ತದೆ. ಮಾಯ ಅಂದ್ರೆ ಹಾಗೆ
ನಾನೀಗ ಇದಿಷ್ಟು ಹೇಳಿದ್ದೆ ಯಾಕೆ ಕೇಳಿದ್ರೆ ಒಂದು ಗೊತ್ತಾಗಲಿ ಅಂತ ಹೇಳಿದ್ದಷ್ಟೇ. ಅಲ್ಲ ಇಲ್ಲದ್ರೆ ಹೇಳುವುದೇ ಬೇಡ. ನಾನಿಲ್ಲಿ ಸಂಕಲ್ಪ ಮಾಡಿದ್ರೆಲ್ಲ ನಿನಗಲ್ಲಿ ವಿಷಯ ಉಳಿಯುತ್ತದೆ. ಅದೆಲ್ಲ ಈಗ ಹೇಳಿಕೊಟ್ಟದ್ದೆಲ್ಲ ನೆನಪಾಗ್ತದೆ ಹಾಗೆ ಆಗುತ್ತದೆ ಅಂತ ನನ್ನ ಸಂಕಲ್ಪ ಆಗ್ತದೆ. ನಿನಗೆ ಹೊಣೆ ಇಲ್ಲ. ಯಾವುದಾದ್ರೂ ನೆನಪಿಗೆ ಬರಲಿ, ಅದು ನನಗೆ ಇಂದ್ರಜಿತುವಿನ ಸಂಕಲ್ಪ ಗೊತ್ತಾಗ್ಲಿಲ್ಲ ಹೇಳಿದ್ರೆ ಆಯ್ತು. ಆದಿತ್ತು ಹಾ ಹೋಗಬೇಕು, ನಗಾಡ್ಲಿಕ್ಕಿಲ್ಲ. ಆದಿತ್ತು ಕೂಗ್ತೇವೆ. ಹೋಗಿದ್ದರಲ್ಲಿ ಅವನ ಕರಳು ಕತ್ತರಿಸಬೇಕು, ಹಾಗಾಗಬೇಕು. ಇನ್ನು ನೀನು ಬದುಕುದೇ ಇಲ್ಲ ಅನ್ನುವಂತಹ ಭೀತಿಗೆ ಒಳಗಾದವಳು ಹನುಮಂತ ನಮ್ಮ ಕಡೆ ಕಾಣಬೇಕು. ಹೌದು, ಅಷ್ಟು ಕೂಗ್ಬೇಕು, ಅಷ್ಟು ಕೂಗಬೇಕು ಅಲ್ವಾ? ನಿನ್ನ ಕೊರಳಿಗೆ ಕತ್ತಿಡ್ತೀನಿ, ಕಡಿಯುವುದಿಲ್ಲ, ಕಡಿಲಿಕ್ಕೆ ಸ್ವಲ್ಪ ಹೊತ್ತು ಉಂಟು, ಅವನು ಸ್ವಲ್ಪ ಎಲ್ಲ. ಸರಿ ಸರಿ ಆಯ್ತು, ಆದಿತ್ತು ಕಡಿತೇನೆ. ಒಮ್ಮೆ ನೋಡು ಈ ಕಡೆ ಹನುಮ, ಕತ್ತರಿಸ್ತೇನೆ. ನೋಡಿದೇನಯ್ಯೋ ಹನುಮ, ರಾಕ್ಷಸ ನನಗೆ ಮಾಡುವ ಆಜ್ಞೆಯ ನಿಸ್ಸೀಮ ಗಾಢದಿವು ಬಂದು ಬಿಡಿಸು ಮತ್ಕಾಂತನ ಕೂಡಿರ್ಬೇವೊಮ್ಮೆ ಬದುಕಿಸು ಹನುಮ. ಅಯ್ಯೋ ಕತ್ತರಿಸಿ ಅಮ್ಮ, ಒಮ್ಮೆ ಈ ಕಡೆ ನೋಡಬಾರ್ದೇನೋ, ನೋಡಬಾರ್ದೇನೋ ತಾಯಿ, ನನ್ನ ಸ್ಥಿತಿಯನ್ನು ಒಮ್ಮೆ ನೋಡು ಹನುಮ. ಏನು ತಾಯಿ? ನೀನು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ವೋ? ಇಲ್ಲವಮ್ಮ, ಇಲ್ಲ. ಇಂಥ ಒಂದು ಸನ್ನಿವೇಶ ಸನ್ನಿಹಿತವಾಗಬಹುದು ಎಂದು ನೀನು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ನೀನ್ ಇಲ್ಲಿಗೆ ಬರ್ತಿ ಅನ್ನೋದು ನನಗೆ ಅನಿರೀಕ್ಷಿತ ಅಲ್ವೇ? ಹನುಮಂತ, ಅಮ್ಮ, ಇದೊಂದು ಅನಿರೀಕ್ಷಿತ ಪ್ರಸಂಗವೋ ಇದು? ಹೌದೇ? ನಿನ್ನ ಜೀವಮಾನದಲ್ಲಿ ಇಂಥದ್ದೊಂದು ಆಗಬಾರದು, ನೋಡಬಾರದು ಅಂತ ಇದೆಯೋ ಅದು ಆಗ್ತಾ ಇದೆ ಈಗ ಹನುಮಂತ, ಆಗ್ತಾ ಇದೆ. ಹೌದು. ಕೇಳಿದೆಯೇನೋ ರಾಕ್ಷಸನ ಆರ್ಭಟವನ್ನು? ಕೇಳಿದೆಯೇನೋ ನೀನು? ಅಯ್ಯೋ, ಕೇಳದೇ ಇದ್ದೇನೆ. ದೂರ ದೂರ ನಿಲ್ಲು, ದೂರ ನಿಲ್ಲು. ನೋಡಿದೆಯೇನೋ ಅವನ ಕ್ರೌರ್ಯವನ್ನು? ಹೌದಮ್ಮ. ಇಲ್ಲ ಹನುಮಂತ, ನೀನು ನಿಸ್ಸೀಮನಲ್ವೇನು? ಸಾಮಾನ್ಯದವನೋ ನೀನು? ಲಂಕೆಗೆ ಬಂದು ಅದೆಷ್ಟೋ ರಕ್ಕಸರನ್ನು ಕೊಂದು ಇವನಿಂದಲೇ ಬ್ರಹ್ಮಾಸ್ತ್ರದಿಂದ ಬಂಧಿತನಾಗಿ ರಾವಣನ ಆಸ್ಥಾನವನ್ನು ಸೇರಿ ಲಂಕೆಗೆ ಬೆಂಕಿ ಇಟ್ಟು ಹೋದವ ನೀನು. ಹೌದಮ್ಮ. ಸುಮ್ಮನೆ ಕುಳಿತಿದ್ಯೆ ಹೇಳು? ಇವ ಬಿಡುವುದಿಲ್ವೋ? ನನ್ನನ್ನು ಬಿಡುವುದಿಲ್ಲ. ಬದುಕಿನಲ್ಲಿ ನಾನೆಲ್ಲವನ್ನು ಕಳೆದುಕೊಳ್ಬೇಕಾಗ್ತದೆ. ಅಲ್ಲ, ನಾನೇ ಕಳೆದು ಹೋಗ್ತಾ ಇದ್ದೇನೆ. ಸಾಯ್ತೇನೆ, ನಾನು ಸಾಯ್ತೇನೆ ಹನುಮ. ಅಮ್ಮ ನೋಡು, ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ನನ್ನೊಳಗೆ ನಿನ್ನ ಅಪ್ಪ ಇದ್ದ, ಅವನನ್ನು ಬಿಟ್ಟು ಹೋಗ್ತಾ ಇದ್ದೇನೆ ನಾನು. ಇನ್ನು ನನ್ನ ಉಸಿರು ನಿಲ್ಲುವುದಿಲ್ವೋ? ಇಲ್ವೋ? ನನ್ನನ್ನು ಬಂದು ಬಿಡಿಸು. ಯಾಕೆ ದೂರ ನಿಂತಿದ್ದೀಯ? ನೋಡು, ಈ ಇಂದ್ರಾರಿ ಒಂದು ಕೈಯಿಂದ ನನ್ನ ಕೇಶವನ್ನು ಹಿಡಿದಿದ್ದಾನೆ, ಮತ್ತೊಂದು ಕೈಯಿಂದ ಕತ್ತಿಯನ್ನು ಜಳಪಿಸುತ್ತಿದ್ದಾನೆ. ಕೇಳಿದೆಯೇನು? ಯಾಕೆ ದೂರ ನಿಂತಿದ್ಯಾ ಹನುಮಂತ? ಬಾರೋ, ನನ್ನನ್ನು ಬಿಡಿಸು ಒಮ್ಮೆ, ಬಿಡಿಸು. ಅವನ ಕೈಯಲ್ಲಿ ಕತ್ತಿ ಉಂಟು ಎಂಬುದರಿಂದಲೇ ದೂರ ನಿಂತಿದ್ದೇನಮ್ಮ. ತಾಯೇ, ಅವನನ್ನು ಒಲಿಸುವ ಪ್ರಯತ್ನ ಮಾಡ್ತೇನಮ್ಮ. ಆದಿತು, ಆದಿತು. ಮಹಾನುಭಾವ ಇಂದ್ರಜಿತು, ಯಾರವ ನಿನ್ನ ಮಹಾನುಭಾವ? ಒಂದು ಕ್ಷಣ ನನ್ನ ಮಾತನ್ನು ಕೇಳ್ತೀಯ? ಎಂತ ನಿನ್ನ ಮಾತು ಕೇಳಲಿಕ್ಕಿದ್ದವನ ನಾನಿಲ್ಲಿ? ಒಂದು ನನ್ನ ಭಿನ್ನಹವನ್ನ ಆಲಿಸ್ತೀಯ? ವಿನಂತಿಯ? ಹೌದಯ್ಯ, ಬೇಗ ಮಾಡು. ಸಾಮಾನ್ಯನೇನು ನೀನು? ಮತಿವಂತ ಖಳನೇ ಕೇಳು. ಮತಿವಂತ ಖಳನೆ ಕೇಳು. ಬಹುಲತ್ಯಜ ಸುತ ನಿನ್ನ ತಾತ ಆಳೋ. ಅತಿ ಬಲಾನ್ವಿತ ಭೂತಪತಿ ಭಕ್ತ, ಅತಿ ಬಲಾನ್ವಿತ ಭೂತಪತಿ ಭಕ್ತ, ಅನ್ಯಾಯ ಪಥಗತಿಯವನಲ್ಲ ಶ್ರುತಿ ಶಾಸ್ತ್ರ ಕೋವಿದ.
ಖಳನೆ ಕೇಳೋ ಪೌಲಸ್ತ್ಯಜ ಸುತ ನಿನ್ನ ತಾತ ತಾಳೋ ಕೇಳೋ ಇಂದ್ರಜಿತು ಕತ್ತರಿಸಿ ಕೇಳ್ತೇನೆ. ಕ್ಷಣಕಾಲ ತಡೆ. ನಾ ಹೇಳುವುದನ್ನು ಒಂದಿಷ್ಟು ಕೇಳಿ ಆಮೇಲೆ ನೀ ಮಾಡುವುದಕ್ಕೊದ್ಯುಕ್ತನಾದ್ದಕ್ಕೆ ನಾನು ಆತಂಕ ಒಡ್ಡುವುದಿಲ್ಲ. ಆದರೆ ಅದಕ್ಕೆ ಮೊದಲೇ ನಾನು ಹೇಳುವುದಾದ್ದನ್ನು ಹೇಳಿಕೊಳ್ಳುವುದಕ್ಕೊಂದು ಅನುಕೂಲ ಕಲ್ಪಿಸಿಕೊಡ. ಏನದು ಏನದು? ಅಸಾಮಾನ್ಯವಾದ ಯೋಗ್ಯತೆ ಇದ್ದವನು ನೀನು ಅಂತ ನಾ ಕೇಳಿಬಲ್ಲೆ. ಕೆಲವು ಕಾಲದ ಮೊದಲು ನಮಗೆ ನಡೆದ ಮುಖಾಮುಖಿಯಾದ ಒಂದು ಸಂಘರ್ಷದಲ್ಲಿ ಕೆರಳಿಸುವ ಮಾತುಗಳನ್ನು ನಾನು ಆಡಿದ್ದುಂಟು, ನೀನು ಆಡಿದ್ದುಂಟು. ಅದೆಲ್ಲ ವೀರವಾಣಿ. ಯುದ್ಧ ಪೂರ್ವದಲ್ಲಿ ಪ್ರತಿಭಟನ ಕೆಚ್ಚನ್ನು ಹೆಚ್ಚಿಸುವುದಕ್ಕಾಗಿ ಆಡುವ ಮಾತೇ ಹೊರತು ಅದರಲ್ಲಿ ಯಥಾರ್ಥವೇ ಇರ್ತದೆ ಅಂತ ಇಲ್ಲ, ಇರಬೇಕು ಅಂತಲೂ ಇಲ್ಲ, ಇರಬಾರದು ಅಂತಲೂ ಇಲ್ಲ. ಹಾಗೆ ನಾನಾಡಿದ ವ್ಯಂಗ್ಯವನ್ನೇ ಯಥಾರ್ಥವೆಂದು ಭಾವಿಸಿ ನನ್ನ ಕುರಿತಾದ ಕ್ರೋಧವನ್ನು ಅವಳ ಮೇಲೆ ತೋರಿಸಬೇಡ. ನಿನ್ನ ಕೋಪ ಅವಳಲ್ಲಿ ಇದ್ದದ್ದು. ನಿನ್ನ ಬಗ್ಗೆ ಇರತಕ್ಕ ಗಾಥೆಗಳೇನುಂಟೋ ಪ್ರಪಂಚ ಪ್ರಸಿದ್ಧವಾದದ್ದು ಎಲ್ಲ ನಿನ್ನ ಹಿರಿಮೆಯನ್ನು ಬಣ್ಣಿಸತಕ್ಕವೇ ಇದ್ದಾವೆ. ಮತಿವಂತ ಖಳ, ಮಾಯಾವಿ, ಮತಿವಂತ, ಅದಕ್ಕೊಂದು ಪ್ರಾಶಸ್ತ್ಯ ಉಂಟು. ಸಾಮಾನ್ಯವಾಗಿ ರಾಕ್ಷಸರಲ್ಲೆಲ್ಲ ಮತಿಹೀನತೆಯೇ ಹೆಚ್ಚಿರುವುದು ಅನ್ನೋದು ಗ್ರಹಿಕೆ. ನೀನು ಹೊಗಳುದ ಬೈಯುವುದ ಸಾಮಾನ್ಯ ರಾಕ್ಷಸರ ವಿಷಯ. ಕಪಿಗಳು ಅಂತ ಹೇಳಿದ ಸಾಮಾನ್ಯ. ಆದರೆ ಯಾವಾತನವರಲ್ಲಿ ಪ್ರಬಲನಾಗಿ ದೇಹವನ್ನು ವರ್ಧಿಸಿಕೊಳ್ಳುತ್ತಾನೋ, ಆಯುಧಾದಿಗಳ ಪ್ರಯೋಗದಲ್ಲಿ ಪರಿಣತನಾಗ್ತಾನ, ಅವನಿಗೆ ಬುದ್ಧಿಯು ಪ್ರಖರವಾಗಿ ಉಂಟು ಅಂತಾದ್ರೆ ಅದು ಎಷ್ಟು ಎತ್ತರವಾದ ವಿಸ್ತಾರವಾದ ವ್ಯಕ್ತಿತ್ವವಾದೀತು ಎಂಬುದಕ್ಕೆ ಲಕ್ಷ್ಯವಿದ್ದ ಹಾಗೆ ನೀನಿದ್ದಿ. ಆದ ಕಾರಣ ಮತಿವಂತ ಖಳನೆ ಕೇಳು, ಬುದ್ಧಿವಂತ. ಆದ್ರೆ ಒಂದು ಅದನ್ನು ನೀನು ಅಂಗೀಕರಿಸಬೇಕು ಅಂತಾದ್ರೆ ಅದು ಪ್ರಶ್ನಾರ್ಥಕವಾಗದ ಹಾಗೆ ವ್ಯವಹರಿಸಬೇಡುವ. ಪ್ರಶ್ನಾರ್ಥಕ? ಹೌದು. ನೀ ಮಾಡುತ್ತಿರುವ ಈ ಕ್ರಿಯೆ ಏನುಂಟು ಅದು ಮತಿವಂತ ಖಳನೆ ಅಂತ ಕೇಳುವ ಹಾಗುಂಟು. ನನಗೆ ಬುದ್ಧಿ ಇಲ್ಲ ಅಂತ ಹಾಗೆ ಕೇಳುವ ಹಾಗೆ ನೀನು ವ್ಯವಹರಿಸುವುದು ಸರಿಯಲ್ಲ ಅಂತ ಆಡಿದ್ದು ನಾನು. ಏನದು? ಹೊರಟದ್ದು ಯಾಕೆ? ಹೊರಟದ್ದು ಯಾವ ಕಾರ್ಯಕ್ಕೆ? ಅವಳ ತುರುಬನ್ನು ಕೈಯಲ್ಲಿ ಹಿಡಿದು ಕತ್ತಿ ಝಳಪಿಸಿ ಮಾಡುವ ಪೂರ್ವದಲ್ಲಿ ಯೋಚಿಸತಕ್ಕದ್ದುಂಟೋ ಇಲ್ವೋ? ಸರಿ, ಯೋಚನೆ ಮಾಡಿ ಹೊರಟದ್ದೀಗ ಅಲ್ಲ. ನಿನ್ನ ಹಿನ್ನೆಲೆ ಏನು? ನಿನ್ನ ತಂದೆಯ ಯೋಗ್ಯತೆ ಏನು? ನಿನ್ನ ಅಜ್ಜನ ವಿಶೇಷತೆ ಏನು? ಬ್ರಹ್ಮವಂಶೀಯರು ನೀವು ಅಂತ ನಾ ಕೇಳಿದ್ದೇನೆ. ಓಹೋ. ಆದ್ರಿಂದಲೇ ಪೌಲಸ್ತ್ಯಜ ಸುತ ನಿನ್ನ ತಾತ. ಹೌದೌದು. ರಾವಣ ಯಾರಿಂದ ಬಂತಂತೆ ಆ ಹೆಸರು? ಪರಮೇಶ್ವರನಿಂದಲೇ ಬಂತಂತೆ. ಅಲ್ಲಿವರೆಗೆ ದಶಕಂಠ ಅಂತ ಆಡ್ತಿದ್ದದ್ದು. ಹೌದು. ಹಾಗೆ ನೋಡಿದ್ರೆ ನಮಗೆಲ್ಲ ಕೆಲ ವಿಷಯದಲ್ಲಿ ಒಂದು ಸಾಮ್ಯ ಉಂಟು ನೋಡು. ಹುಟ್ಟುವಾಗ ಇದ್ದ ಹೆಸರು ಮತ್ತಲ್ಲ. ಈಗ ನಿನಗಿದ್ದ ಹೆಸರು ಮೇಘನಾದ. ಹೌದೌದು. ಮೇಲೆ ಇಂದ್ರಜಿತು. ಕೆಲವರ ಹೆಸರು ಮಾಡುವುದು, ಕೆಲವರಿಗೆ ಹೆಸರು ಬರುವುದು, ಮತ್ತೆ ಕೆಲವರ ಹೆಸರು ಹೋಗುದು. ಅಲ್ಲ, ಕೆಲವು ಹೆಸರು ಹಾಳು ಮಾಡುವುದು ಅಂತಲೂ ಅದು ಉಂಟು, ಬೇರೆಯವರದ್ದು. ಆದ್ರೆ ಅಂಥದ್ದನ್ನು ಮಾಡಬಾರದು ಯಾವನು ಎಂಬುದರಿಂದ ನಿನ್ನ ಪೂರ್ವಜರ ಪ್ರಖ್ಯಾತಿಗೆ ತಕ್ಕಂತೆ ನೀನು ವ್ಯವಹರಿಸಬೇಡುವ. ಇಲ್ಲದಿದ್ರೆ ಏನಾಗ್ತದೆ? ನೀನೇ ನಿನ್ನವರ ಹೆಸರನ್ನೇ ಕೆಡಿಸಿದಾಗ ಆಗುದಿಲ್ಲ. ಆಗ ಪ್ರಶ್ನೆ ಬರ್ತದೆ, ಅವನು ಮತಿವಂತನೇ ಅಂತ. ಹಾಗಾಗಿ ಕೂಡದು. ಮತಿವಂತ ಖಳನೇ ನೀನು. ಹೌದು, ಅದಕ್ಕೆ ಹಿನ್ನೆಲೆಯಾಗಿರುವುದು ಪುಲಸ್ತ್ಯಾದಿಗಳು, ಬ್ರಹ್ಮದೇವರು ಇತ್ಯಾದಿ ಇತ್ಯಾದಿ. ಹುಟ್ಟಿನಿಂದ ಹೆಗ್ಗಳಿಕೆ ಉಂಟು. ನಿನ್ನ ತಂದೆ ದಶಕಂಠ, ಹೌದು, ರಾವಣನೆಂಬ ಹೆಸರನ್ನು ಶಿವನಿಂದ ಪಡೆದಮ, ದಿಗ್ವಿಜಯದಿಂದ ಅನೇಕ ಲೋಕಗಳನ್ನೆಲ್ಲ ಗೆದ್ದಮ. ಏನು ಅಸಾಧಾರಣವಾದ ಬೌದ್ಧಿಕತೆ, ಏನು ಅಸಾಧಾರಣವಾದ ಭೌತಿಕವಾದ ಸಾಮರ್ಥ್ಯ ಅವನದ್ದು. ಒಂದು ದೋಷ ನಮಗೆ ವಿರೋಧವಾದ್ರಿಂದ ನಾವು ಅದನ್ನು ದೋಷ ಅಂತ ಹೇಳೋದು ಉಪಾಯ ಇಲ್ಲ. ಯಾವುದು? ಪರಸ್ತ್ರೀ ವ್ಯಾಮೋಹ, ಅದು ಒಂದು ಬಿಟ್ರೆ ಅತಿ ಬಲಾನ್ವಿತ ಭೂತಪತಿ ಭಕ್ತ. ಮಧ್ಯೆ ಮತ್ತೊಂದು ಸಣ್ಣ ದೋಷ ಈಗ ಮತ್ತೊಂದು ಹೊಸತ್ತು ಸೇರಿಕೊಂಡಿದೆ. ಏನು? ವಿಭೀಷಣನನ್ನು ಬಿಟ್ಟದ್ದು. ನಾನು ಅದನ್ನು ಈಗ ದೋಷ ಅಂತ ಹೇಳುವುದಿಲ್ಲ. ಅಲ್ಲ, ಈಗ ನಮ್ಮವರ ಬಗ್ಗೆ ಒಂದು ಅಭಿಪ್ರಾಯ ಅಷ್ಟೇ. ನಮ್ಮ ಅಪ್ಪ ಸಕಲ ಗುಣ ಪರಿಪೂರ್ಣರು, ಎರಡೇ ದೋಷ ಇರುವುದು. ಹೌದು, ಒಂದು ತಂದದ್ದು, ಒಂದು ಬಿಟ್ಟದ್ದು. ಒಂದು ಜಾನಕಿಯನ್ನು ತಂದದ್ದು, ಒಂದು ವಿಭೀಷಣನ್ನು ಬಿಟ್ಟದ್ದು. ತಂದ ಕಾರಣ ಆದ್ರಿಂದ ಅದೇ ಪ್ರಧಾನವಾಗಿ ಪರಿಗಣಿಸಲ್ಪಡ್ತದೆ. ಅತಿ ಬಲಾನ್ವಿತನೂ ಹೌದು, ಭೂತಪತಿ ಭಕ್ತನೂ ಹೌದು. ಮತ್ತೆ ಇನ್ನೊಂದು ಅತಿ ಬಲಾನ್ವಿತ ಭೂತಭಕ್ತಿಯ ಭಕ್ತ ಅಂದ್ರೆ ರುದ್ರನ, ಭೈರವನ ಆ ಪ್ರಚಂಡತೆ ಏನುಂಟೋ ಅದಕ್ಕೆ ಭಕ್ತಿಯನ್ನು ಒಪ್ಪಿಸಿದವ. ಅರ್ಥಾತ್ ಅವನ ಆ ಪರಾಕ್ರಮ ಏನು, ಅದು ಅಲ್ಲಿಯವರೆಗೆ ಮುಟ್ಟುತ್ತದೆ ಎನ್ನುವುದನ್ನು ನಾವು ಕೇಳಿದವರು. ಅನ್ಯಾಯ ಪಥಗತಿಯವನಲ್ಲ. ಇದು ಬಹಳ ಪ್ರಧಾನ. ಅನ್ಯಾಯ ಅಂತಂದ್ರೆ ಯಾವುದು? ಸಾಮಾನ್ಯವಾದ ಲೋಕನಿತ್ಯ ನ್ಯಾಯಾನ್ಯಾಯಗಳ ವಿಮರ್ಶೆಯಿಂದ ನಾ ಹೇಳುತ್ತಿರುವುದಲ್ಲ.
ತಾನು ಹೇಗೆ ಬೆಳೆದು ನಿಂತನೋ ಪ್ರಪಂಚ ಪ್ರಸಿದ್ಧಿಯನ್ನು ಪಡೆದು ಹ್ಮ್ ಹೇಗೆ ಉಳಿದವರನ್ನೆಲ್ಲ ಗೆದ್ದನೋ ಹ್ಮ್ ತನ್ನ ಯೋಗ್ಯತೆಯನ್ನು ಸ್ಥಾಪನೆ ಮಾಡಿದನೋ ಹ್ಮ್ ಆ ಗತಿಯನ್ನು ಬಿಟ್ಟು ಹ್ಮ್ ಇನ್ನೊಂದು ಗತಿಯಲ್ಲಿ ಹೋಗುವುದಾದ್ರೆ ಹ್ಮ್ ಅದು ನ್ಯಾಯ ಅಂತ ಅನಿಸುವುದಿಲ್ಲ. ಹ್ಮ್ ಈಗ ಅವ ಹೋಗುವುದಕ್ಕಲ್ಲ, ಹ್ಮ್ ನೀನಾದರೂ ಹ್ಮ್ ನಿನ್ನ ತಂದೆಯ ವರ್ಚಸ್ಸು ಏನುಂಟು, ವಿಶೇಷವಾದ ಯೋಗ್ಯತೆ ಏನುಂಟು, ಅದಕ್ಕೆ ಭಿನ್ನವಾದ ರೀತಿಯಲ್ಲಿ ನಡೆಕೊಳ್ಳಬಹುದೇ? ಹ್ಮ್ ಆಲೋಚನೆ ಮಾಡಬೇಕಾದದ್ದು. ಹ್ಮ್ ಅನ್ಯಾಯ ಪಥ ಗತಿಯವನಲ್ಲ ಹ್ಮ್ ನಿನ್ನ ತಂದೆಯಾದ ರಾವಣೇಶ್ವರ. ಹ್ಮ್ ಹಾಗಾಗಿ ನೀನು ಹೀಗೆ ಮಾಡ್ಲಿಕ್ಕೆ ಹೊರಟ್ರೆ ಹ್ಮ್ 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 ಒಂದು ದುರ್ಬಲತೆ ಅಂತ ಆಗೋದಿಲ್ಲ. ಹೇಗದು? ಯಾಕೆ ನಿನಗೀಗ ಅವಳನ್ನು ಕಡಿಗೆ ಎಷ್ಟೊತ್ತಬೇಕು, ಕತ್ತಿ ಬೀಸಿದ್ರೆ ತಲೆ ಹೋಗ್ತದೆ. ಹೌದಪ್ಪ, ಮತ್ತೆ ಎಂತದ್ದು? ಅದನ್ನು ನೀನು ಮಾಡ್ಬೇಕಂತ ಕೇಳೋದು ನಾನು. ಅಲ್ಲ, ಮತ್ತೆ ಬೇರೆ ಯಾರು ಮಾಡುದು? ಛೇ, ಅಲ್ಲ, ಅದು ಮಾಡಬೇಕಾದ ಕೆಲಸವೇ ಅಲ್ಲ. ಹಾಗೆ ಹಾಗೆ ನೀನು ಮಾಡಬಾರ್ದು. ನೀನು ಮಾಡಿದ್ರೆ ಅದು ಇಮ್ಮಡಿಯಲ್ಲಿ ಯಾರೂ ಮಾಡಬಾರದು. ನೀನಂತೂ ಮಾಡಲೇಬಾರದು. ಇಷ್ಟು ಹಿನ್ನೆಲೆ ಇದ್ದವ. ಈಗ ನಿನ್ನ ತಂದೆಗೆ ಅವಳನ್ನು ಕೊಲ್ಲಬೇಕು ಅಂತ ಆದ್ರೆ ಇಷ್ಟು ಕಾಲ ಬೇಕಾ? ಈಗ 1 ವರ್ಷ ಇಲ್ಲಿಯೇ ಇರ್ಲಿಲ್ವ ಲಂಕೆಯಲ್ಲಿ? ಹೌದೌದು. ಕೊಂದನ ಇಲ್ಲ, ಕೊಲ್ಲುವ ಅಂತ ಕಂಡಿರ್ಲಿಕ್ಕೂ ಸಾಕು. ಅಲ್ಲ, ನಾನೇ ನೋಡಿದ್ದೇನೆ ಕೊಲ್ಲಿಸ್ತೇನೆ ಅಂತ ಹೇಳಿದ್ದು. ಹೌದಾ? ಹೌದು. ಈಗ ಕೊಲ್ಲಿಲ್ಲ, ಕೊಲ್ಲಿಸ್ತೇನೆ ಅಂತ ನನ್ನ ಅಪ್ಪ ಹೇಳಿದ್ದಾರೆ. ಹೇಳಿದ್ದು ಬಹಳ ಹಿಂದೆ. ಅದು ಯಾಕಾಗಿ ಆ ಕ್ಷಣಕ್ಕೆ ಸಿಟ್ಟು. ಇಲ್ಲದ್ರೆ ಮರು ದಿವಸ ಕೊಲ್ಲುದಿಲ್ವಾ? ಕೊಲ್ಲಿಲ್ಲ ಅಂದ್ರೆ ಅರ್ಥ ಏನು? ತಾನು ಕೊಲ್ಲುತ್ತೇನೆ ಅಂತ ಹೇಳಿದ್ರು ಕೊಲ್ಲಿಕ್ಕೆ ಹೋಗ್ಲಿಲ್ಲ. ನೀನು ಮಾಡಿದ್ರೆ ಉದ್ದೇಶವೇ ವಿಫಲ ಆಗೋದಿಲ್ವ? ಈಗ ನಿಮಗೆಲ್ಲ ಇರೋದೇನು, ನಮ್ಮನ್ನೆಲ್ಲ ಸೋಲಿಸಿ ಸೀತೆಯನ್ನು ಸ್ವಾಧೀನದಲ್ಲಿ ಶಾಶ್ವತವಾಗಿ ಇಟ್ಟುಕೊಳ್ಳೋದಲ್ವಾ? ಈಗ ಕೊಂದ್ರೆ ಆದ್ರಿಂದ ನಿನ್ನ ತಂದೆ ಉದ್ದೇಶಕ್ಕೆ ವ್ಯತಿರೇಕವಾದ ಅನ್ಯಾಯದ ಪಥವನ್ನು ನೀನು ಹಿಡಿಯಬೇಡ. ನಿನ್ನ ತಂದೆಯೂ ಹಿಡಿದವ ಅಲ್ಲ. ತಾವು ಏನು ಆಶಯವಾಗಿ ಇಟ್ಟುಕೊಂಡಿದ್ದಾರೋ, ತಮ್ಮ ಜೀವನದ ಒಂದು ಧೋರಣೆ ಏನುಂಟೋ, ತಮ್ಮ ಬದುಕಿನ ಶೈಲಿ ಏನುಂಟೋ ಅದನ್ನು ವ್ಯತ್ಯಾಸ ಮಾಡಿದ್ದವರಲ್ಲ. ಹಾಗಿರುವಾಗ ನೀನೊಬ್ಬ ಅದಕ್ಕೆ ಭಿನ್ನವಾಗಿ ನಡ್ಕೊಳ್ಳೋದು ಯಾಕೆ? ಛೇ, ದುರ್ಬಲರ ಮೇಲೆ ಪ್ರಹಾರ ಮಾಡ್ಲಿಕ್ಕೆ ಹೋಗಬೇಡ. ಅವಳನ್ನು ಬಿಟ್ಟು ಬಿಡು. ಈಗ ನಿನಗೆ ಎಂತದಪ್ಪ ಯುದ್ಧವ? ನಾನಿಲ್ವ? ಹೊಡಿಬೇಕು ಅಂತ ಆದ್ರೆ ನೋಡು, ನನ್ನ ತಲೆಗಡಿ ನೀನು. ಆಗ ರಥ ಕಡ್ಡನಿತ್ತು, ಬಳಿ ಬೆಳಿರೆ ಮಾಯಾವಿ, ಮಾಯಾವಿ ಇಂದ್ರಜಿತು, ಇಂದ್ರಜಿತು ಮಾಯಾವಿ. ಬಹಳ ವಿವರಣೆ ವಿಶ್ಲೇಷಣೆ ಎಲ್ಲ ಮಾಡಿದ್ವಿ. ಒಂದು ನೆಲೆಯಿಂದ ಅದನ್ನೇ ನಾನು ಈಗಲೂ ಹೇಳೋದು. ನೀನು ಮಾಯಾವಿ ಇಂದ್ರಜಿತು ಆಗು. ಇಂದ್ರಜಿತು ಮಾಯಾವಿ, ಇಂದ್ರಜಿತು ಮಾಯಾವಿ. ಆಗ ಅಷ್ಟು ಹೇಳಲಿಕ್ಕೆ ಬಂದಿದೆ. ಈಗ ಬಂದು ಮತಿವಂತ ಖಳನೆ ಯುದ್ಧದಲ್ಲಲ್ವಾ? ಯುದ್ಧದಲ್ಲಿ ಮತ್ತೆ ಬಂದವರನ್ನೆಲ್ಲ ಹೊಗಳುದಾ? ಏನು ನಿನ್ನ ಜಾತಿಯಾಗಿ ಊರಿನವರೆಲ್ಲ ಅಂತ ಭಾವಿಸಿದ್ಯಾ? ಮರದಿಂದ ಮರಕ್ಕೆ ಹಾರುವ ಮರ್ಕಟಗೆ ಮರ್ಕಟಗೆ ಇವರಿಗಳಿಸಿದ ಯಾರು ನಿನಗೆ? ಧರಣಿ ಜಯಂ ಖಳವಂಶ ಸಸಿ ಉರಿದು ಮಾಡ್ಬೇನು ಧ್ವಂಸ. ಹನುಮಂತ, ನೀನೆಲ್ಲಿ ಸೂರ್ಯಮಂಡಲದಲ್ಲಿ ಹೋಗಿ ಕಲ್ತದ್ದಲ್ಲ ಇವತ್ತಿಗೆ ಅಂತ ಕಲ್ತದ್ದು ಕಾಣ್ತದ ನೀನಲ್ವಾ? ಏನಪ್ಪ, ನನಗೂ ಹಾಗೆ ಕಾಣ್ತದೆ. ನವವ್ಯಾಕರಣ ಇವತ್ತು ವರ್ಷ ಕಲ್ತದೆಲ್ಲ ಪ್ರಯೋಜನಕ್ಕೆ ಬರ್ತದೆ. ನವವ್ಯಾಕರಣ ಆದ್ರೂ ಆದೀತು, ಇದೊಂದು ನಡೆಯದಿದ್ರೆ. ನಿನ್ನ ಬಗ್ಗೆ ಒಂದು ಅಂತ ಐತಿಹ್ಯ ಉಂಟು. ನವವ್ಯಾಕರಣ ಪಂಡಿತ. ಇನ್ನು ಎಂತ ವ್ಯಾಕರಣ ಕಲ್ತಿದ್ಯಲ್ಲ ಯಾರಿಗೂ ಗೊತ್ತು. ನನಗೆ ಕಾಣ್ತದ ನವ ಅಂದ್ರೆ ಹೊಸ ವ್ಯಾಕರಣವೇ. ನಿಂದು ಊರಿನವರು ಕಲ್ತ ವ್ಯಾಕರಣ ಅಲ್ಲ, ಅದು ಬೇರೆ. ಈಗ ವ್ಯಾಕರಣ ಮಾತ್ರ ಅಲ್ಲ, ಕೈಕರಣವೂ ಬರ್ತದೆ. ಏನು ಮಾಡುವುದು? ಯಾಕೆಂದ್ರೆ ಆಗುವ ನಷ್ಟ ಅಷ್ಟು ದೊಡ್ಡದು. ಈಗ ಇದರಿದ್ದವನಿಗೆ ಅರ್ಥ ಸ್ಪಷ್ಟ ಆಗಬೇಕು ಅಂತಾದ್ರೆ ಅದು ಬೇಡುವ ಅಲ್ವಾ? ಮರದಿಂದ ಮರಕ್ಕೆ ಹಾರುವ ಜಾತಿಯಲ್ಲಿ ಹುಟ್ಟಿದವನು ಅಲ್ವಾ? ಅಂದ್ರೆ ಚಾಂಚಲ್ಯ ಬುದ್ಧಿಯವ ಅಂತ ಅರ್ಥ. ಈಗ ನಮ್ಮ ಜಾತಿಯನ್ನು ಹೇಳಿದ್ರೆ ನನಗೆ ಮರ್ಯಾದೆ ಹೋಗ್ಲಿಕ್ಕೆ ಅಂತ ಏನಿಲ್ಲ. ಇದ್ದಿತಪ್ಪ, ಚಾಂಚಲ್ಯ ಬುದ್ಧಿಯನ್ನು ಹೊಂದಿದವ. ಬಹುಶಃ ಈಗಲೂ ಅದನ್ನೇ ನನ್ನ ಮುಂಭಾಗದಲ್ಲಿ ಪ್ರದರ್ಶಿಸ್ತಾ ಇದ್ದೆ. ಆದ್ರೆ ಇವಳನ್ನು ಹೇಗಾದ್ರೂ ಉಳಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಯಾರನ್ನು ವಿರೋಧಿಸಿ ನಿಂತಿದ್ಯೋ ಅಂತವನನ್ನಾದ್ರೂ ಮತಿವಂತ, ಭೂತಪತಿ ಭಕ್ತ, ಅನ್ಯಾಯ ಪಥಗತಿಯವನಲ್ಲ, ಶ್ರುತಿಶಾಸ್ತ್ರ ಕೋವಿದ ಹೀಗೆ ಆಡುವುದಕ್ಕೆ ನಿನ್ನ ನಾಲಗೆ. ಈಗ ಸುಳ್ಳು ಹೇಳಿದ್ನ? ಈಗ ಹೇಳಿದ್ದು ಸುಳ್ಳಲ್ಲ, ಮೊದಲು ಹೇಳಿದ್ದು ಸುಳ್ಳು ಅಂತ ಹೇಳ್ತಾ ಇರುವುದು ನಾನು. ಆಯ್ತಲ್ಲ, ಈಗಿದ್ದು ಮಾತಾಡುವ. ನನ್ನನ್ನು ಬುದ್ಧಿವಂತ ಅಂತ ಹೇಳಿದಿ, ಹೌದಾ? ಈಗ ಬುದ್ಧಿವಂತ ನಾನು ಹೌದು ಅಂತಾರೆ, ಮತ್ತೆ ನೀನೆಂತದಾಗ ನನಗೆ ಹೇಳುದು? ಅಲ್ಲ, ಅದ ಬುದ್ಧಿವಂತನೋ ಎಂಬ ಪ್ರಶ್ನೆ ಬಾರದ ಹಾಗೆ ನೀನಿರ್ಬೇಕು ಅಂತ. ಅಯ್ಯೋ, ಊರಿನವರು ವಿಮರ್ಶೆ ಮಾಡುವುದಕ್ಕೆ ನಮ್ಮನ್ನು ತೆರೆದುಕೊಳ್ಳಿಕ್ಕೆ ಇರುವುದಲ್ಲ ನಾವು. ಆದ್ರೆ ಊರಿನವರಲ್ಲಿ ಹೆಸರು ಪಡಿಬೇಕಾದ್ದು ಉದ್ದೇಶವೇ ಅಲ್ವಾ ಜೀವಿಗೆ? ನಿನಗೆ ಲೋಕ ವ್ಯವಹಾರವೇ ಗೊತ್ತಿಲ್ಲ. ಊರಿನಲ್ಲಿ ಹೆಸರು ಪಡೆಯುವುದು ಅಂದ್ರೆ ಒಳ್ಳೆ ಕೆಲಸ ಮಾಡಿ ಹೆಸರು ಪಡೆಯುವುದು ಅಂತ ಅರ್ಥ ಅಲ್ಲ, ಅಥವಾ ಮಾಡಬಾರದಿದ್ದನ್ನು ಮಾಡ್ಲಿಕ್ಕಿಲ್ಲ ಅಂತ ಅರ್ಥ ಅಲ್ಲ. ನಾವು ಮಾಡಿದ್ದಕ್ಕೆ ಹಾಗ ಅರ್ಥ ಅಲ್ಲ ಅಂತ ಮರು ದಿವಸ ಪ್ರಚಾರ ಮಾಡೋದು ಅಷ್ಟೇ. ಇದು ಸರಿಯೇ? ರಾಕ್ಷಸರು ನಾವು. ನಮಗೆ ಭೂತಪತಿಯ ಭಕ್ತನಾಗಿ ಏನು ಮಾಡಬೇಕು, ಅಥವಾ ನಾವು ಓದಿದಂತಹ ಶಾಸ್ತ್ರ ಯಾವುದು, ಇದರ ಬಗ್ಗೆ ಯಾವ ಕಾಲಕ್ಕೂ ಮರ್ತು ಹೋಗುವುದಿಲ್ಲ. ಒಂದು ಮಾತು ನೀನು ನೆನಪಿಸಿದ್ದು ಬಹಳ ಅನುಕೂಲ ಆಯ್ತು ನನಗೆ. ಯಾವುದು? ನನ್ನ ಅಪ್ಪಯ್ಯನೇ ತಲೆ ಕಡಲಿಕ್ಕೆ ಹೊರಟಿದ್ರು. ಯಾರನ್ನು? ಸೀತೆಯನ್ನು.
ಅಲ್ಲ ಅಂದ್ರೆ ಇವಳನ್ನು ಕಡಿಲಿಲ್ಲ ಹ? ಕಡಿಲಿಲ್ಲ ಕಡಿಲಿಲ್ಲ ಅದು ನೋಡ್ಬೇಕಾದ್ರೆ. ಅದೇ ಅಪ್ಪಯ್ಯನಿಗೆ ಕಡಿಲಿಕ್ಕೂ ಆಗುದಿಲ್ಲ. ಅಲ್ಲ ಅಪ್ಪಯ್ಯನಿಗೆ ಕಡಿಬಾರದು, ವಾ ಅಪ್ಪಯ್ಯನಿಗೆ ಕಡಿಬಾರದು. ಅಪ್ಪಯ್ಯನಿಗೆ ಕಡಿಯುವುದಲ್ಲ, ಈಗ ನೀವು ಹೊರಟ್ರೆ ಅಪ್ಪಯ್ಯನಿಗೆ ಕಡ್ದಾಗ ಆಗ್ತದೆ ಅಂತ. ಅಪ್ಪಯ್ಯನಿಗೆ ಜಾನಕಿಯನ್ನು ಕಡಿಲಿಕ್ಕೆ ಆಗುದಿಲ್ಲ. ಅದೇ ಈಗ ನೀನು ಕಡಿಲಿಕ್ಕೆ ಹೊರಟ್ರೆ ಹಾ, ಅಪ್ಪಯ್ಯನಿಗೆ ಹಾ, ಕಡ್ದಾಗ ಹಾ. ಆಗ್ತದೆ. ಅದು ಕೆಲವು ಸಲ ಹಾಗಾಗ್ತದೆ. ಹೇಗೆ? ನಾವೆಲ್ಲ ಪಿತೃಭಕ್ತಿ ಪರಾಯಣ. ಹೌದಪ್ಪ. ನಮಗೆ ಬಹುಶಃ ನಿನಗೆ ಗೊತ್ತುಂಟಾ ಇಲ್ವಾ, ಹ್ಮ್ ಜಾನಕಿಯನ್ನು ತಂದದ್ದು ಸರಿ ಅಂತ ಹೇಳದೇ ಇದ್ದ ಮಕ್ಕಳಲ್ಲಿ ನಾನು ಒಬ್ಬ. ಹೌದೌದು. ಹೌದು, ಸರಿಯಲ್ಲ ಹೇಳಿದ್ದೇನೆ ನಾನು. ಹಾಗಿದ್ರೆ ಕೊಡುವ ವಿಷಯಕ್ಕಾಗ ಕೊಡುದು ಬೇಡ ಹೇಳಿದ್ದೆ. ಕೊಡುದು ಬೇಡ ಅಂತ ಹೇಳಿ ಈಗ ಮೊದಲನದು ಸರಿಯಲ್ಲ ಆದ್ರೆ ಮತ್ತೆ ಕೊಡುದು ಬೇಡ ಹೇಗೆ ಅಲ್ವಾ? ಸರಿಯಲ್ಲ ಅಂತ ಹೇಳಿದ್ ಯಾಕೆ? ಲೋಕ ವ್ಯವಹಾರ ದೃಷ್ಟಿಯಿಂದ ಮಾಡಿದ್ದು ತಪ್ಪು ಕೆಲಸ, ನಮಗದು ಸಮ್ಮತ ಅಲ್ಲ, ತಂದಾಗಿ ಹೋಗಿ ಅದೇ. ಇನ್ನೀಗ ಕೊಡಿ ಅಂತ ಹೇಳಿದ್ರೆ ಅಪ್ಪಯ್ಯನಿಗೆ ಬೇಸರ ಅಲ್ವಾ? ಅಲ್ಲ, ಹಾಗೆ ಅಪ್ಪಯ್ಯನಿಗೆ ಬೇಸರ ಆಗಬಾರದು, ಅದು ಮುಖ್ಯ. ಅಪ್ಪಯ್ಯನಿಗೆ ಬೇಸರ ಆಗಕೂಡದು ಅನ್ನುವುದಕ್ಕೆ ಬೇಕಾಗಿ ಇನ್ನು ಮುಂದೆ ಕೊಡುವುದು ಸರಿಯಲ್ಲ. ಕೆಲವು ಸಲ ಆಕ್ಷೇಪಕರವಾದದ್ದನ್ನು ನಮಗೆ ಪ್ರೀತಿ ಪಾತ್ರರಾದವರು, ನಮಗೆ ಭಕ್ತಿ ಇದ್ದವರು ಮಾಡಿದ್ರು ನಾವು ಕಂಡು ಕಾಣದಾಗೆ ಅದನ್ನು ಅನುಭವಿಸಬೇಕಾಗ್ತದೆ. ಲೋಕ ನ್ಯಾಯ ಹಾಗೆ. ಇದು ಈಗ ನಿನ್ನ ರಾಮ ಪಿತೃಭಕ್ತಿ ಪರಾಯಣ ಅಲ್ವಾ? ಹೌದು. ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಬಂದದ್ದಲ್ಲ. ಈಗ ನಾನು ಕಾಡಿಗೆ ಹೋಗಲಿಲ್ಲ ಅಂತಲ್ಲದೆ ನಾನು ಪಿತೃಭಕ್ತಿಯಲ್ಲಿ ನಾನು ಕಡಿಮೆ ಏನಲ್ಲ ಈಗ ಕಾಡಿಗೆ ಹೋಗಿ ಆಗಬೇಕು ಅಂತ ಇಲ್ಲಲ್ಲ. ಇಲ್ಲಪ್ಪ. ಹಾಗಾಗಿ ಅಪ್ಪಯ್ಯನಿಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ಅನುಕೂಲವೋ ಅಲ್ಲಿ ಪಿತೃಭಕ್ತಿ ತೋರಿಸುವುದಪ್ಪ. ಅಪ್ಪಯ್ಯನಿಗೆ ಬೇಸರ ಆಗಬಾರ್ದು ಅನ್ನುವ ಕಾರಣಕ್ಕಷ್ಟು ಹೇಳಿದ್ದು. ಆದ್ರೆ ಈಗ ಏನಾಯ್ತು? ಈಗ ಮೊನ್ನೆಯಿಂದ ಸತ್ತದ್ದೆಷ್ಟು ಜನ ಇಲ್ಲಿ ಎಲ್ಲಿ? ಲಂಕೆಯಲ್ಲಿ. ನಮ್ಮವರ ನಿಮ್ಮವರ? ನಮ್ಮವರು. ಧರಣಿ ಜಯಂ ಖಳವಂಶ ಸಸಿ ಉರಿಯಿತು. ಮತ್ತೆ ಎಷ್ಟು ದೊಡ್ಡ ನಷ್ಟ ಆಯ್ತು ಇಲ್ಲಿ, ಎಷ್ಟು ಮಂದಿಗಳು ಸತ್ತು ಹೋದ್ರು. ಹೌದೌದು ಅಲ್ವಾ? ಹೌದು, ಸತ್ತದೌದು. ಈಗ ಜಾನಕಿ ದೇವಿಯನ್ನು ತಾರದೇ ಇದ್ರೆ ನೀನು ಸೀತಾನ್ವೇಷಣೆಗೆ ಅಂತ ಬರ್ಲಿಕ್ಕೆ ಇಲ್ಲಪ್ಪ. ನೀನು ಬಾರದೇ ಇದ್ರೆ ಅಶೋಕವನ ಸಿಗ್ಲಿಕ್ಕಿತ್ತು. ಇಲ್ಲ, ಅಲ್ಲಿಂದ ಪ್ರಾರಂಭ ಆಗಿದೆ ನಷ್ಟ ಆಗ್ಲಿಕ್ಕೆ ಅಲ್ವಾ? ಇಲ್ಲಿಯವರೆಗೆ ಇವತ್ತಿನವರೆಗೆ ಆದ ನಷ್ಟ ಎಷ್ಟು? ಇನ್ನು ಹೀಗಾದ್ರೆ ಹೇಗೆ? ಇದೀಗ ಉಳಿದದ್ದನ್ನಾದ್ರೂ ಉಳಿಸಿಕೊಳ್ಳಬೇಡ. ಒಳ್ಳೆ ನಿರ್ಣಯ. ಮತ್ತೆ ಒಳ್ಳೆ ನಿರ್ಣಯ. ಈಗ ಉಳಿಸಿಕೊಳ್ಬೇಕು ಅಂತಾದ್ರೆ ದಾರಿ ಅಂತದ್ದು. ಅವಳನ್ನು ಬಿಡು, ನಾನು ರಾಮನಿಗೆ ಒಪ್ಪಿಸ್ತೇನೆ. ಇಲ್ಲಪ್ಪ, ಈಗ ಎಷ್ಟು ಹೇಳಿದ್ರೆ ಅಪ್ಪಯ್ಯ ಬಿಡ್ಲಿಕ್ಕೆ ಕೇಳುವುದಿಲ್ಲ ಅಂತ. ಹೌದಾ? ಹೌದು, ಈಗ ಬಿಡ್ಲಿಕ್ಕೆ ಕೇಳುವುದೇ ಇಲ್ಲಲ್ಲ. ಈಗ ಎಷ್ಟು ಮಂದಿಗಳು ಹೇಳಿ ಆಯ್ತು. ಈಗ ಮೊನ್ನೆವರೆಗೂ ಸದಾ ನಿದ್ದೆ ಮಾಡ್ತಿದ್ದ ಚಿಕ್ಕಪ್ಪನು ಎದ್ದು ಹೇಳಿದ್ದ ಹಾಗೆ ಜಾನಕಿಯನ್ನು ತಂದದ್ದು ತಪ್ಪೇ ಆಯ್ತು ಅಂತ. ಅವರು ನಿದ್ದೆಯಲ್ಲೇ ಇದ್ದಾರೆ, ಮತ್ತೆ ಮಲಗಿರ್ಬೋದು. ಹೌದು, ಎದ್ದು ಹೇಳಿದ್ದ ಹಾಗೆ ತಂದದ್ದು ತಪ್ಪು ಅಂತ. ಬೇಡ, ಮೊನ್ನೆ ನನ್ನ ತಮ್ಮ ಮಾತಿಕಾಯ ಅವ ಹೇಳಿದ್ದು ಅದನ್ನೆಲ್ಲ. ಸೀತೆಯನ್ನು ರಘುವರನಿಗೆ ಕೊಡು, ಅನುಜಾತನ ದ್ವಿಭೀಷಣನ ಕೂಡು, ಎಲ್ಲರೂ ಇದೆ ಹೇಳುವುದು. ಈಗ ಏಳ್ಲಿಕ್ಕೆ ಕೂಡುವವರು ಕೂಡದೇ ಇದ್ದವರೆಲ್ಲ ಹೇಳುವುದೊಂದೇ, ಸೀತೆಯನ್ನು ಕೊಡು, ಸೀತೆಯನ್ನು ಕೊಡು. ಈಗ ಅಪ್ಪಯ್ಯ ಕೊಟ್ರ? ಕೊಡುವುದಿಲ್ಲ, ಅದು ಮೋಹ ಇಟ್ಟು ತಂದದ್ದಲ್ವಾ? ಹೌದಪ್ಪ, ಅದು ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ನಮಗೊಂದು ಸಂಕಟ ಆಗಿದೆ, ಕೊಡು ಅಂತ ನಾವು ಹೇಳಿದ್ರು ಅಪ್ಪಯ್ಯನಿಗೆ ಕೇಳಲಿಕ್ಕೆ ಆಗುದಿಲ್ಲ. ಅಪ್ಪಯ್ಯ ಹೇಗೂ ಕೇಳುದಿಲ್ಲ ಅಂತ ಆದ ಮೇಲೆ ನಾನು ಹೇಳಿದ್ದನ್ನು ಅಪ್ಪಯ್ಯ ಮಾಡ್ಲಿಲ್ಲ ಅಂತ ಒಂದು ನಮ್ಮೊಳಗೊಂದು ವಿವಾದ ಎಂತದ್ದ. ಆ ವೈಮನಸ್ಸಿಗೆ ಕಾರಣ ಬೇಡ, ಅದಕ್ಕೆ ಉಪಾಯ. ಹೇಳುವುದನ್ನು ನಿಲ್ಲಿಸಿದ್ರೆ ಆಯ್ತು. ಹೇಳುವುದನ್ನು ನಿಲ್ಲಿಸಿದ್ರು ಸೀತೆಯನ್ನು ನಾಶ ಮಾಡುದು ಆಮೇಲೆ ಅಲ್ಲ. ಆಗ ಮತ್ತೆ ಪ್ರಕರಣವೇ ಮುಗಿದು ಹೋಯ್ತಲ್ಲ. ಈಗ ಯಾವುದೇ ಒಂದು ಸಂಘರ್ಷ ಇರುವಲ್ಲಿ ವ್ಯವಹಾರವೇ ಹಾಗೆ. ಸಂಘರ್ಷ ಯಾಕೆ? ಯಾವುದೋ ಒಂದು ವಸ್ತುವಿಗಾಗಿ ಸಂಘರ್ಷ ಅಲ್ಲ, ಸ್ಪರ್ಧೆ. ಈಗ ಒಂದು ಸ್ಪರ್ಧೆ ನಡೆಯುವುದು ಯಾಕೆ? ಒಂದು ಬಹುಮಾನಕ್ಕಾಗಿ ಅಂತ ಇಟ್ಟುಕೊಳ್ಳುವ, ಅಂದ್ರೆ ಗೆಲುವಿಗೆ. ಗೆದ್ದದ್ದರ ಪ್ರತೀಕ ಬಹುಮಾನ ಅಲ್ವಾ? ಬಹುಮಾನವೇ ಇಲ್ಲ ಅಂತ ಅದರ ಸ್ಪರ್ಧೆ ಉಂಟು. ಸಂಘರ್ಷಕ್ಕೆ ವಸ್ತುವೇ ಇಲ್ಲದಿದ್ರೆ ಮತ್ತೆ ಸಂಘರ್ಷ ಉಂಟು. ಅಲ್ಲಲ್ಲ, ಇದು ಹೇಗೆ ಗೊತ್ತುಂಟು? ಸಂಘರ್ಷದ ವಸ್ತುವನ್ನು ನಿವಾರಣೆ ಮಾಡುವುದಲ್ಲ, ಮತ್ತೆ ಯಾವುದಕ್ಕಾಗಿ ಸಂಘರ್ಷವೋ ಆ ವಸ್ತುವನ್ನು ವಿನಾಶ ಮಾಡ್ಲಿಕ್ಕೆ ಹೊರಟದ್ದು. ಹೌದು. ಈಗ ಯೋಚನೆ ಮಾಡು, ರಾಮನಿಗೆ ಸೀತೆ ಬೇಕು, ರಾವಣನಿಗೂ ಅದೇ ಬೇಕು. ಆ ಸೀತೆಗಾಗಿ ಅವರೊಳಗೆ ಸಂಘರ್ಷ ಇರುವುದು. ಈಗ ರಾಮ ಹೇಳ್ತೇನೆ, ಈಗ ಪರಸ್ಪರ ವಿರೋಧ. ಯಾಕೆ? ಸೀತೆಯ ವಿಷಯಕವಾಗಿ. ಈಗ ಸೀತೆಯನ್ನು ನೀನು ಬೇಡ ಅಲ್ಲ, ಒಂದು ವೇಳೆ ಮಾತಿಗೆ ಹೇಳುದು ನಡೆದರು, ಆಗ ಏನಾಗ್ತದೆ? ರಾಮ ಮತ್ತು ರಾವಣ ಇಬ್ಬರಿಗೂ ನಿನ್ನ ವಿರೋಧವಾಗಿ ಸಿಟ್ಟು ಬರುವುದಲ್ವಾ? ಮತ್ತೆ ಇಬ್ಬರಿಗೂ ನಿರಾಶೆ ಆದದ್ದು ನಿನ್ನಿಂದಾಗಿ ಅಲ್ವಾ? ಇಲ್ಲ, ವಿಪರೀತ ಆಗ್ತದೆ. ನಿನ್ನ ರಾಮನಾಗಿ ಯೋಚನೆ ಮಾಡುವಲ್ಲ ನಮ್ಮ ಅಪ್ಪಯ್ಯನಿಗೆ ಕೂಡ್ಲೆ ಗೊತ್ತಾಗ್ತದೆ, ಮಗನಾದ ಇಂದ್ರಜಿತ್ತು ಜಾನಕಿಯ ತಲೆ ಕಡಿದ ಅಂತಾದ್ರೆ ಏನಾಗಿದ್ರೆ. ಸರಿ ಯೋಚಿಸಿದ್ರೆ ನನಗೆ ಕಾಣುವುದು ಅದಲ್ಲ. ಇವ ಈಗ ನಾನು ತಂದ ಹೆಣ್ಣು ಮಕ್ಕಳನ್ನೆಲ್ಲ ತಲೆ ಕಡಿತಾ ಹೋದರೆ ಕಷ್ಟ ಅಲ್ವಾ ಅಂತ ಕಂಡ್ರೆ, ಇಲ್ಲ ಯೋಚನೆ ಮಾಡು, ನೀನು ಬುದ್ಧಿವಂತ. ಈಗ ನೇರವಾಗಿ ಈಗ ಸೀತೆಯನ್ನು ಯಾವುದೋ ಕಾರಣಕ್ಕೆ ನೀನು ತಲೆ ಕಡದೆ ಅಂತ ರಾವಣ ಭಾವಿಸ್ತಾನೆ. ಅಂಥದ್ದೇ ಕಾರಣಗಳನ್ನು ಹುಡುಕಿ ಮಗ ನಾನು ತಂದ ಹೆಣ್ಣು ಮಕ್ಕಳ ತಲೆಯನ್ನೆಲ್ಲ ಕಡ್ದ ಅಂತಾದ್ರೆ ನಾಳೆ ಏನಾದೀತು ಅಂತ ರಾವಣ ಯೋಚಿಸಿದ್ರೆ, ಇಲ್ಲ ಇದೀಗ ಯಾರ್ಯಾರ ಹೆಂಡತಿಯನ್ನು ತಂದ ವಿಷಯದಲ್ಲಿ ಮಾತ್ರ ಅಲ್ವಾ? ಹೌದು, ಅವರವರ ಹೆಂಡತಿಯರ ಬಗ್ಗೆ ಯೋಚನೆ ಮಾಡ್ಲಿಕ್ಕಿಲ್ಲ. ಅಲ್ಲ, ಈಗ ನೀನು ಯಾರ್ಯಾರ ತಲೆ ಕಡಿತಿ ಅಂತ ರಾವಣನಿಗೆ ಗೊತ್ತಲ್ಲ. ಇನ್ನೊಂದು ಏನು ಗೊತ್ತಾ? ತಂದದ್ದು ಅನ್ಯಾಯ ಅಂತ ನೇರ ಹೇಳಿದ. ಹೌದು ಅಲ್ವಾ? ಬಿಟ್ಟು ಕೊಡುವ ಮಾತು ಹೇಳಲು ಇಲ್ಲ. ನಾನು ತಲೆ ಕಡಿದಿದ್ದೇನೆ ಅಂತ ಆದ್ರೆ ಅಪ್ಪಯ್ಯನಿಗೆ ನನ್ನ ಮನಸ್ಸು ಅರ್ಥ ಆಗ್ತದೆ, ನನ್ನ ಅಪ್ಪಯ್ಯ ಅಲ್ವಾ? ನಿನ್ನ ಅಪ್ಪಯ್ಯ. ಹೌದು. ಯಾಕೆ? ಮಗನಿಗೆ ಧೀಮಂತ ಮಗನಾದಂತಹ ಇಂದ್ರಜಿತುವಿಗೆ ತಂದದ್ದರಲ್ಲಿ ವಿಷಯ
ಸ್ವಲ್ಪ ವ್ಯಸನ ಉಂಟು ಮನಸ್ಸಿಗೆ. ಈಗ ತಲೆ ಕಡಿದ ಅಂದ್ರೆ ಅರ್ಥ ಏನು? ಹಿಂದೆ ಕೊಡಬೇಕು ಅನ್ನುವಂತಹ ರಾಮನ ಕೇಳಿಕೆಯು ನೆರವೇರದ ಹಾಗೆ, ತಂದವಳನ್ನು ಬಿಟ್ಟುಕೊಟ್ಟಿದ್ದಾನೆ ರಾವಣ ಅನ್ನುವಂತಹ ಒಂದು ಅಪಖ್ಯಾತಿಯು ಬಾರದ ಹಾಗೆ. ಅಂದ್ರೆ ನಮ್ಮ ಅಪ್ಪಯ್ಯನ ಜಾತಕದಲ್ಲಿ ಇಲ್ಲ ತಂದದ್ದನ್ನು ಹಿಂದೆ ಕೊಟ್ಟದಿಷ್ಟರವರೆಗೆ. ಹಾಗಿರುವಾಗ ಇದನ್ನು ಕೊಡುವುದಕ್ಕೆ ಅವರ ಮನಸ್ಸು ಒಪ್ಪುತ್ತದೆ. ಹಾಗೆ ಅದನ್ನು ಸುಲಭದಲ್ಲಿ ಪರಿಹರಿಸುವುದಕ್ಕೆ ಬೇಕಾಗಿ ಮುಗಿಸಿದ್ದಾನೆ ಅನ್ನುವಂತಹ ಸಮಾಧಾನವನ್ನು ನಮ್ಮ ಅಪ್ಪಯ್ಯ ಹೊಂದುತ್ತಾರೆ. ಆದ್ದರಿಂದ ಅಪ್ಪಯ್ಯನ ಮನಸ್ಸಿಗೆ ಸಂತೋಷವು, ಉಳಿದ ರಾಕ್ಷಸರ ಬೆಳವಣಿಗೆಗೂ ಲಂಕೆಗೆ ಲಾಭವು, ರಾಮನಿಗೆ ನಷ್ಟವು ಆಗಬಹುದಾದಂತಹ ಒಂದು ಮಹತ್ ಕಾರ್ಯ ಸೀತಾ ಕಂಠಚ್ಛೇದ. ಒಂದು ಸಾಧ್ಯತೆ ಮಾತ್ರ ನೀನು ಹೇಳಿದ್ದು. ಹೌದು, ಸಾಧ್ಯತೆ ಅಂತಂದ್ರೆ ಸಂಭವನೀಯತೆ ಅಂದ್ರೆ ಅರ್ಥ ಏನು? ಇನ್ನೊಂದು ಉಂಟಾಗುವ ಅವಕಾಶ ಉಂಟು ಅಂತ ಅರ್ಥ. ಈಗ ಒಂದು ವೇಳೆ ಈ ಪ್ರಕ್ರಿಯೆಯಿಂದ ರಾವಣನಿಗೆ ಕ್ರೋಧ ಬಂತು ಅಂತಾರೆ, ನಿಮ್ಮ ಸಂಬಂಧ ಅದು ನಮ್ಮ ಅಪ್ಪ ಮಕ್ಕಳ ವ್ಯವಹಾರ, ನಿನಗೆ ಜನಕರಾಯನೊಳುದಿಸಿ ಜನಕರಾಯನೊಳುದಿಸಿ ರಘುವಂಶ ರಾಜೇಂದ್ರನ ರಾಣಿಯೆಂದೆನಿಸಿ, ರಘುವಂಶ ರಾಜೇಂದ್ರನ ರಾಣಿಯೆಂದೆನಿಸಿ ಜನಗಿಂದು ಪೂರ್ವ ಜನ್ಮದ ಕರ್ಮ ಬೆಂಬಿಡದೆ, ನನಗಿಂದು ಪೂರ್ವ ಜನ್ಮದ ಕರ್ಮ ಬೆಂಬಿಡದೆ ಅನುಸರಿಸಿದುದ ನೋಡಿದ ಹನುಮ 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 ಅಮ್ಮ, ಎಲ್ಲ ಸುಳ್ಳು ಹನುಮ, ಎಲ್ಲ ಸುಳ್ಳು. ಅರ್ಥ ಆಗ್ತದೆ ತಾಯಿ, ಆದ್ರೆ ಏನು ಮಾಡೋಣ? ನಿನಗೆ ಅರ್ಥ ಆಗ್ಲಿಲ್ಲ. ನೀನೇ ಹೇಳಿದ್ದು ಸುಳ್ಳು ಹೇಳಿದ್ದು, ಮತ್ತೊಂದು ಅರ್ಥ ಆಗ್ತದಂತೆ ಅವನಿಗೆ. ಹನುಮ, ಅಮ್ಮ, ನೀವೆಲ್ಲ ಏನಂತ ಕರೆದ್ರಿ ನನ್ನನ್ನು? ಜನಕರಾಯನ ಮಗಳು ಜಾನಕಿ. ಹೌದು ತಾಯಿ. ಹೌದಾ ನಾನು ಜಾನಕಿ? ಅಲ್ವೇ? ನಾನು ಜಾನಕಿ ಹೌದಾ? ಅಲ್ಲದೆ ಇದ್ರೆ ನಿನ್ನ ಜಾನಕಿ ಜೀವನ ನೋಡು ಎಲ್ಲಿಗೆ ಮುಟ್ಟಿತು ಅಂತ. ಆಗ್ಲಿ, ಜೀವನ ಅದ್ರ ಉಳಿಯಲಿ ಅಯ್ಯ. ಜೀವವೇ ಉಳಿಯುವುದಿಲ್ಲ, ಮತ್ತೆ ಜೀವನ ಎಲ್ಲಿಗೆ ಉಳಿಯುವುದು? ಅಲ್ಲದೆ ಇದ್ರೆ ಮತ್ತೆ ಏನು? ಶುಕಯೋಗಿಗಳಿಗೆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಿದಂತ ಕ್ಷೀರಧ್ವಜ ಭೂಪತಿಗಳು. ನೀ ಹೇಳ್ತಾ ಇರುವುದು ಹೀಗೆ, ಜನಕನೇ ನೇರವಾಗಿ ಪಡೆದ ಮಗಳಲ್ಲ, ಹಾಗಲ್ಲ? ಹೌದು, ಹಾಗೆ ಜಾನಕಿ ಹೌದಲ್ಲ. ಯಾಕೆ ಹೇಳಿದೆ ಅಂತ? ರಾಜ ಋಷಿಗಳು ತಪಸ್ಸಿನಿಂದಲೋ ಯಜ್ಞದಿಂದಲೋ ಪಡೆದದ್ದು ನನ್ನನ್ನು ಸತ್ಯ ಅಂತ ಆದ್ರೆ ಇಂಥ ಸ್ಥಿತಿ ಬರುವುದಕ್ಕೆ ಸಾಧ್ಯವಾ? ಅಂತ ಸೀತೆಗಿಂತ ಸ್ಥಿತಿ ಬಂದೀತೋ? ಈಗ ಅವಳ ಮಾತ ನೀನ್ ಯಾಕೆ ವ್ಯಾಖ್ಯಾನ ಮಾಡಿ? ಅಲ್ಲ, ನಿನಗೆ ಅರ್ಥ ಆಗ್ಲಿ ಅಂತ. ವ್ಯಾಖ್ಯಾನ ಮಾಡಿದ್ರೆ ಬೇರೆ ಅರ್ಥ ಆಗ್ತದೆ. ಈಗ ಅವಳು ಹೇಳಿದ್ದೇನು ಅಂತ ನನಗಲ್ವ ಅರ್ಥ ಆಗ್ಬೇಕಾದ್ದು? ಇರುವುದು ನನ್ನ ರಥದಲ್ಲಿ ಅಲ್ವಾ? ಹೌದು, ಕೆಳಗಿಳಿಸು ಕೆಳಗಿಳಿಸು ಅಮ್ಮ. ಜನಕರ ಸತಿ ಹೆತ್ತ ಸುತೆ ಅಲ್ಲದೆ ಇದ್ರು ಜಾನಕಿ ಅಂತ ಕರೆದ್ರು ನೀವೆಲ್ಲ. ಹೌದಮ್ಮ. ಆ ಜಾನಕಿ ಹೌದಾ? ಒಂದು ವೇಳೆ ಆ ಜಾನಕಿಯ ಸ್ಥಿತಿ ಹೀಗಾಗುವುದಕ್ಕೆ ಸಾಧ್ಯವೇ ಹೇಳು? ಅಂದ್ರೆ ಇಲ್ಲ, ರಘುಕುಲ ರಾಜೇಂದ್ರನ ಸತಿ ಸೀತೆ ಅಂತ ಕರೆದ್ರಿ. ಹೌದು. ಹೇಗೆ ಸೀತೆ ಆಗುವುದಕ್ಕೆ ಸಾಧ್ಯ ಹನುಮ? ಒಂದು ವೇಳೆ ರಾಮನ ಸತಿ ಸೀತೆ ನಾನು ಆಗ್ತಾ ಇದ್ರೆ ಇಂಥ ಸ್ಥಿತಿ ನನಗೆ ಬರುವುದಕ್ಕೆ ಸಾಧ್ಯವಾ ಅಂತ ಕೇಳ್ತೇನೆ ನಾನು. ಅಂದ್ರೆ ವಿಪರೀತವನ್ನೇ ಕಲ್ಪಿಸಿ. ಸೀತೆ ಅಲ್ಲ ಹೇಳುವುದಲ್ಲ, ಅಲ್ಲ, ಆ ವಿಪರೀತ ಉಂಟಾದ ಕಾರಣ ಅಂತ ಹಿನ್ನೆಲೆ ಒಂದು ವ್ಯರ್ಥವಾಯ್ತಲ್ಲ. ಇದುವರೆಗೆ ಯಾರಲ್ಲಿಯೂ ಸೋಲನ್ನು ಕಾಣದಂತ ರಾಮನ ಸತಿ ನಾನು ಆಗ್ತಾ ಇದ್ರೆ ಎಂತ ಸ್ಥಿತಿಯೋ ನನ್ನದು. ಅಯ್ಯೋ ಹನುಮ, ಅಮ್ಮ, ಎಲ್ಲ ಸುಳ್ಳು. ಜನಕನ ಮಗಳು ಜಾನಕಿ ನಾನಲ್ಲ, ರಾಮನ ಸತಿ ಸೀತೆ ನಾನಲ್ಲ. ಇದೆಲ್ಲ ಹಿಂದಿನದ್ದು ಬೇರೆ ಇದೆ ಹನುಮ, ಬೇರೆ ಇದೆ. ಅದು ಯಾವುದಮ್ಮ? ಈ ಜನ್ಮದಲ್ಲ, ಪೂರ್ವಕೃತ ಕರ್ಮಫಲ.
ಎಷ್ಟಿದ್ರೆ ಏನು, ಯಾರಿದ್ರೆ ಏನು, ಎಲ್ಲ ಪೂರ್ವಜನ್ಮದ ಕರ್ಮಫಲ. ಅದನ್ನು ಅವರವರೇ ಅನುಭವಿಸಬೇಕು. ಹಾಗಾಗಿ ಈ ಸ್ಥಿತಿ ನನಗಾಗಿದೆ. ಇಲ್ಲದಿದ್ರೆ ಮತ್ತೆ ಹೀಗಾಗುವುದಕ್ಕೆ ಸಾಧ್ಯವೇ ಹೇಳು? ಬೇಡ ಹನುಮ, ಸಾಕಾಗಿದೆ. ಇವ ಸುಮ್ಮನೆ ಉಳಿಯುವುದಿಲ್ಲ. ಕತ್ತಿ ಹಿಡಿದಿದ್ದಾನೆ, ಕತ್ತಿನ ಮೇಲೆ ಇರಿಸಿದ್ದಾನೆ. ಸುಮ್ಮನೆ ಉಳಿದ ಅಂತ ಆದ್ರೆ ಖಂಡಿತ ಕಡಿತಾನೆ. ಬೇಡ ಹನುಮ, ಬದುಕಬೇಕಾದ್ರೆ ನಿನ್ನ ಸಹಾಯ ಬೇಕು ನನಗೆ. ಹೇಗಾದ್ರೂ ಮಾಡಿ ಆದಷ್ಟು ಪ್ರಯತ್ನ ಪಟ್ಟು ನನ್ನನ್ನು ಬದುಕಿಸೋ ಹನುಮ, ಬದುಕಿಸೋ. ನೀನಲ್ಲ, ಯಾರು ಹೇಳಿದ್ರು? ನೀನದೇ ಜನಕರಾಯನ ಮಗಳು ಜಾನಕಿ, ನೀನದೇ ರಘುವಂಶ ಪ್ರವರ್ಧಕನಾದ ಶ್ರೀರಾಮನ ಪತ್ನಿ, ನಮ್ಮ ಆರಾಧ್ಯಳಾದ ತಾಯಿ ನೀನು. ನಿನಗಿಂತಹ ಒಂದು ವಿಷಮ ಸ್ಥಿತಿಯನ್ನು ಕಲ್ಪಿಸಿದವ ಏನು ಮಾಡೋಣ? ಈಗ ಪ್ರಬಲನಾಗಿ ಕಾಣ್ತಾ ಇದ್ದಾನೆ. ಯಥಾ ಸಾಧ್ಯ ನಾ ಪ್ರಯತ್ನಿಸ್ತೇನೆ ತಾಯಿ, ಪ್ರಯತ್ನಿಸ್ತೇನೆ. ನೋಡು ಹನುಮ, ನೋಡು. ಅಯ್ಯ, ಏನು ಏನು ಮತಿವಂತ ಕಳನೆ ಕೇಳು, ಮುಂದಾಗಿ ಲಂಕಾಪತಿ ಎನ್ನುವ ವೀರನು ದಿತಿಜರೊಳ್ಳು ಬೆಕ್ಕಳನ್ನು ಮುಂದಾಗಿ ಲಂಕಾಪತಿ ಎನ್ನುವ ವೀರನು ಕರದಿ ಅತಿ ಬಲಾನ್ವಿತ ಯುದ್ಧಜಿತು ಎಂದು ಕರದಿ ಹೊರಟದುಳ ಘನ ಪರಾಕ್ರಮಿ ಅಪ್ರತಿಮ ಬಲಾಢ್ಯನು ಕೇಳು. ದಿಗಿಜನೊಳು ಬೆಕ್ಕಳನ್ನು ಮುಂದಕ್ಕೆ ಲಂಕಾಪತಿ ಎನ್ನುವ ವೀರನು ಅತಿ ಬಲಾನ್ವಿತ ಇಂದ್ರಜಿತು ಎಂದು ಕರೆದಿ ಕೊಂಡತುಳ ಘನ ಪರಾಕ್ರಮಿ ಅಪ್ರತಿಮ ಬಲಾಢ್ಯನು ಅತಿ ಪರಾಕ್ರಮಿ ಇಂದ್ರಜಿತು ಎಂದು ಕರೆದಿಕೊಂಡ ತುಳಕಲ ಪರಾಕ್ರಮಿ ಬಲಾಢ್ಯನು ದಿತಿಜರುಳ್ ಹೆಕ್ಕಳನು ಮುಂದಾಗಿ ಲಂಕಾಪತಿ ಎನ್ನುವ ವೀರನೋ ಅತಿ ಪರಾಕ್ರಮಿ ಇಂದ್ರಜಿತು ಎಂದು ಕರೆಸಿಕೊಂಡ ತುಳ ಪರಾಕ್ರಮಿ ಗಲಾಢ್ಯನು ದಿತಿಜರೊಳ್ಳು ಬೆಕ್ಕಳನು
ಕೇಳು ಅಯ್ಯ ಹ್ಮ್ ಸಾವಧಾನ ಸಾವಧಾನ. ನಿನ್ನ ಹಿನ್ನೆಲೆ ಎಷ್ಟು ವಿಸ್ತಾರವಾದ್ದು, ಹ್ಮ್ ಎಷ್ಟು ಘನವಾದದ್ದು, ಹ್ಮ್ ಎಂತಹ ಯೋಗ್ಯತಾವಂತರು ನಿನ್ನ ಹಿರಿಯರು ಅಂತ ನಾನು ಆಡಿದೆ. ಹ್ಮ್ ತಂದೆಯ ಕಡೆಯಿಂದಲೂ ತಾಯಿಯ ಕಡೆಯಿಂದಲೂ. ಹ್ಮ್ 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 ಆದರೆ ನೀನದನ್ನು ನಾನಿಷ್ಟು ವಿನಂತಿಸಿದಾಗಲೂ ಕಡೆಗಣಿಸಿ ತಾನು ತಲೆ ಕಡಿಯುತ್ತೇನೆ ಅಂತ ಹೇಳ್ತಿ. ಆಗ ಪಿತೃಮೂಲವಾದದ್ದನ್ನೆಲ್ಲ ಹೇಳಿದಿ. ಹೌದು ಹೌದು, ಮಾತೃಮೂಲವೇನು ಸಣ್ಣದಲ್ಲೂ ಅಲ್ಲ, ಮಾತೃಮೂಲದಿಂದಲೂ ಬಹಳ ಹಿಂದಿನದ್ದು. ಪಾತಾಳದಲ್ಲಿ ಇದ್ದವರಂತೆ, ಅದಕ್ಕಿಂತ ಮೊದಲ ಲಂಕೆಯಲ್ಲೇ ಇದ್ದವರಂತೆ. ಹೌದಾ? ಅಂತಹ ಯೋಗ್ಯತಾವಂತನಾದ ಹಿರಿಯರಿದ್ದಾಗಲೂ ಹ್ಮ್ ಈ ಕಾರ್ಯ ಕ್ಷುಲ್ಲಕವಾದ್ದು ಮಾಡಬೇಡ ಅಂತಂದ್ರೆ ಹ್ಮ್ ನೀನು ಅದನ್ನು ಬೇರೆ ನೆಲೆಯಿಂದ ನೋಡ್ತಿ, ವ್ಯಾಖ್ಯಾನ ಮಾಡ್ತಿ, ಕಡಿತೇನೆ ಅಂತ ಹೇಳ್ತಿ. ಹ್ಮ್ 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 ಸ್ವಲ್ಪ ಹಿಂದಿನದ್ದನ್ನು ಬಿಡು, ಹಾ. ಸ್ವಲ್ಪ ಮುಂದಿನದ್ದನ್ನು ಆಲೋಚನೆ ಮಾಡು. ಅದೇ ಮುಂದಿನದ್ದನ್ನು ಯೋಚನೆ ಮಾಡುವ. ಹಿನ್ನೆಲೆ ಇಂಥದ್ದು ಆದ ಕಾರಣ ನೀನು ಮಾಡಿದ್ರೆ ಅವರಿಗೆ ತಕ್ಕುದಾಗಿ ಆಗೋದಿಲ್ಲ. ಇಲ್ಲ ನಾ ಮಾಡ್ತೇನೆ, ಮುಂದೆ ಏನು? ಅದೀಗ ದೊಡ್ಡ ಮನೆತನದವರಿಗೂ ಒಂದೊಂದು ಸಣ್ಣ ಸಣ್ಣ ಕೆಲಸ ಮಾಡ್ಬೇಕಾಗ್ತಲ್ಲ. ಹೇಳಿದಲ್ಲ, ಇದು ಸಣ್ಣ ಕೆಲಸ ಅಲ್ಲ ಅಲ್ಲ, ಮಾಡ್ಲೇಬೇಕು ಅಂತಿಲ್ಲ ಅಂತ ಹೇಳುದು ನಾನು. ಅಲ್ಲ ಅನಿವಾರ್ಯ ಅಂತ. ಇಲ್ಲಪ್ಪ, ಆ ಮನೆತನಕ್ಕೆ ತಕ್ಕಂತೆ ವ್ಯವಹರಿಸಿದ್ರೆ ಒಳ್ಳೆಯದು. ಇಲ್ಲ ಅದಾಗೋದಿಲ್ಲ. ಹಾಗಾದ್ರೆ ಮುಂದೇನು ಅದನ್ನು ಮುಂದಿನದು ನೋಡ. ಈಗ ಮುಂದಿನ ಭವಿತವ್ಯದಲ್ಲಿ ಇಂದ್ರಾರಿ ಏನು ಅದನ್ನು ಆಲೋಚನೆ ಮಾಡಬೇಡ್ವಾ? ಇಂದ್ರಾದಿ ಏನು? ಈಗ ಇಷ್ಟರವರೆಗೆ ನಿನಗೆ ಬಂದ ಹಿನ್ನೆಲೆ ಎಂಥದ್ದು, ಹೆಗ್ಗಳಿಕೆ ಎಂಥದ್ದು, ಇದನ್ನೆಲ್ಲವನ್ನು ನಾ ಕೇಳಿದವ ಹೇಳಿದೆ. ಒಂದು ವೇಳೆ ಅದಕ್ಕೆ ಬೇಕಾದ್ರೆ ಇನ್ನೂ ಸೇರಿಸಲಿಕ್ಕುಂಟೆ ಹೊರತು ಕಳೀಲಿಕ್ಕಿಲ್ಲಲ್ಲ. ಅದಿಲ್ಲ. ಇಲ್ಲದೆ ಇದ್ದದನ್ನು ಹೇಳಿದ್ನ ದ್ವಿತೀಜರೊಳವೆಗ್ಗಳನ್ನು ರಾಕ್ಷಸ ವೀರರಲ್ಲೆಲ್ಲ ಇಂದ್ರಜಿತ್ವೇ ಅಧಿಕ. ಹಾಗೆ ನೋಡಿದ್ರೆ ನನಗೆ ರಾವಣನಿಗಿಂತಲೂ ಸ್ವಲ್ಪ ನೀನೇ ಹೆಚ್ಚು ಅಂತ ಕಾಣ್ತದೆ. ನೀನು ನಮ್ಮೊಳಗೆ ಭೇದದಂತ ಛೇ ಭೇದಕ್ಕಲ್ಲ ಹೇಳಿದ್ದು ನಾನು, ಪರಾಕ್ರಮದ ದೃಷ್ಟಿಯಿಂದ. ಈಗ ರಾಮನ ಕೈಯಲ್ಲಿ ಸೋಲಿಲ್ವಾ? ಓತದ್ದಲ್ಲ ಅದು, ತಾತ್ಪೂರ್ತಿಕವಾಗಿ ಹಿನ್ನಡೆ ಅದು ಹೌದಲ್ಲ. ಒಂದೊಂದ್ಸಲ ಹಾಗಾಗ್ತದೆ, ಕಣ್ಣು ಕಟ್ಟಿದಾಗ ಆಗುದು. ನಿನ್ನ ಪೂರ್ವಜರು ವಿಷ್ಣುವನ್ನೇ ಹಿಂದೆ ಓಡಿಸಿದ್ರಂತೆ ಒಂದು ಯೋಜನದಷ್ಟು. ಅಯ್ಯೋ, ಮತ್ತೆ ಮೊದಲು ನೀನು ರಾಮನ ಎದುರು ಒಮ್ಮೆ ಆದ್ರೂ ಒಂದು ಹೆಜ್ಜೆ ಆದ್ರೆ ಹಿಂದೆ ಉಳಿದದ್ದುಂಟ? ಯಾರು? ನೀನು. ನಾನು ಮುಂದೆ ಹೋಗಿದ್ದೇನೆ. ಪರಾಕ್ರಮ ಅಂದ್ರೆ ಅದು ಅಂತ ನಾನು ಹೇಳು. ಹಾಗಾದ್ರೆ ನಿನ್ನ ತಂದೆಗಿಂತಲೂ ಅಧಿಕವಾದ ಯೋಗ್ಯತೆಯನ್ನು ಸಂಪಾದನೆ ಮಾಡಿದವ ನಿನ್ನ ಪೂರ್ವಜರಂತೆ ಪರಾಕ್ರಮಿ. ಈಗ ಅಪ್ಪನಿಂದ ನಾನು ಹೆಚ್ಚಲ್ಲದಿದ್ರು ಕಡಿಮೆ ಅಲ್ಲ, ಇನ್ನೂ ಹೆಚ್ಚಾಗಬೇಕಾದ್ದು. ಈಗ ಇಷ್ಟಕ್ಕೆ ನಿಲ್ಲುವುದಾ? ಒಂದು ಬೆಳವಣಿಗೆ ಅನ್ನೋದು ಒಂದು ಹಂತದ ಮೇಲೆ ಬೇಡ ಅಂತ ಉಂಟ, ಒಂದು ಎತ್ತರಕ್ಕೆ, ಇಲ್ಲದಿದ್ದು ವಿಸ್ತಾರಕ್ಕೆ. ಹೌದು, ಬೆಳಿಬೇಕಾದ. ಹಾಗೆ ಬೆಳೆಯುವ ವಿಪುಲವಾದ ಅವಕಾಶ ನಿನ್ನ ಬದುಕಿನಲ್ಲಿ ಇನ್ನು ಉಂಟಲ್ಲ. ಇನ್ನು ಏನು ಮುಗಿದೋಯ್ತಾ? ಅಲ್ಲ, ನಾನು ಏರಿದ್ದು ಇವತ್ತು ಮುಗೀತು ಅಂತ ಆಲೋಚನೆ ಮಾಡಿದ್ಯಾ? ಅಲ್ಲ, ಏರುವಷ್ಟು ಆಯ್ತು ಅಂತ ನಾನಲ್ಲ. ಇಲ್ಲಪ್ಪ, ನಿನ್ನಂಥವನಿಗೆ ಏರುವುದಕ್ಕೆ ಇನ್ನೆಷ್ಟು ಎತ್ತರ ಉಂಟು, ಸಾಧಿಸುವುದಕ್ಕೆ ಇನ್ನೆಷ್ಟು ಸಾಧನಾ ಪಥಗಳು ಉಂಟು. ಮುಂದೆ 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 ಭವಿತವ್ಯದಲ್ಲಿ ಮುಂದಕ್ಕೆ ಲಂಕಾಪತಿ ಯಾರು? ಈಗ ನಿನ್ನ ತಂದೆ ಇರ್ಲಿ, ಬೇಡ ಅಂತಲ್ಲ ನಾ ಹೇಳಿದ್ದು. ಈಗ ಇವತ್ತೆಲ್ಲ ನಾಳೆ ಹೋಗ್ಲಿಕ್ಕೆ ಇದ್ದದ್ದಲ್ಲ, ಚಿರಂಜೀವಿತ್ವ ಅಲ್ವಲ್ಲ. ನೀನಲ್ಲ ಅಪಶಕುನ ಮಾತಾಡಬೇಡ. ಹಾಗಲ್ಲಯ್ಯ, ಈಗ ಚಿರಂಜೀವಿತ್ವವ ಅಲ್ಲ ಅಲ್ಲ, ಚಿರಂಜೀವಿತ್ವ ಅಲ್ಲ ಅಂದ್ರೆ ಜೀವಿಗೆ ಸಹಜವಾದ ಒಂದು ಕಾಲಬಾಧೆ ಉಂಟು. ಚಿರಂಜೀವಿ ಆಗ್ಲಿಕ್ಕೆ ಆಗುದಿಲ್ಲ ಅಂತ ಬ್ರಹ್ಮನೇ ಹೇಳಿದ. ಹೌದು. ಹಾಗಾಗಿ ಮುಂದೆ ರಾವಣಾನಂತರದಲ್ಲಿ ಈಗ ಲಂಕೆಗೆ ಯಾರು? ನೀನಲ್ಲ. ಮೊನ್ನೆ ಮತ್ತೆ ಸಮುದ್ರದ ಬದಿಯಲ್ಲಿ ಎಂತದ್ದು ಆಯ್ತಲ್ಲ, ಅದೀಗ ಆಗ್ತದೋ ಇಲ್ವೋ ಅಂತ ನಮಗೆ ಗೊತ್ತುಂಟ. ನಾವು ಇರುವ ವಿಷಯವನ್ನು ಅಲ್ಲ, ಇಲ್ಲಿಯ ಲೆಕ್ಕಾಚಾರದಲ್ಲಿ ಮುಂದಕ್ಕೆ ಲಂಕಾಪತಿ ಎಂದೆನಿಪ ವೀರನು ಯಾರು? ಇಂದ್ರಜಿತ್. ನಿಸ್ಸಂದೇಹ ಇಂದ್ರಜಿತ್. ಅಂತಹ ನೀನು ಇಂಥದ್ದೊಂದು ಕೆಲಸ ಮಾಡಿದೆ ಅಂತಾದ್ರೆ ಆ ನಿನ್ನ ತಂದೆಯ ಪೂರ್ವ ಪಿತೃಗಳ ಏನನ್ನು ಸ್ಥಾಪನೆ ಮಾಡಿದ್ರು ಆ ವರ್ಚಸ್ಸಿಗೆ, ಆ ಐತಿಹಾಸಿಕವಾದಂತಹ ಎತ್ತರ ವಿಸ್ತಾರಕ್ಕೆ ನೀನು ಸ್ವಲ್ಪ ಕಳಂಕ ತಂದಾಗ ಆಗೋದಿಲ್ಲ. ಆಲೋಚನೆ ಮಾಡುವ ವಿಷಯ ಅಲ್ವ ಇದು? ಯೋಚನೆ ಮಾಡು. ಇಂದ್ರಜಿತ್ತು ಏನು ಅಂತ ಕೇಳಿದ್ರೆ ಉತ್ತರ ಬರುವುದು ಹೇಗೆ? ಅಪ್ರತಿಮ ಬಲಾಢ್ಯನು, ಮಹಾಪರಾಕ್ರಮ ಇದ್ದಾನೆ, ಸಾಧನೆಗಳು ತುಂಬ ಉಂಟು ನಿನಗೂ. ನೀನು ನಿನ್ನ ತಂದೆಗಿಂತಲೂ ಕೆಲ ವಿಷಯದಲ್ಲಿ ಮುಂದಿದ್ದಿ. ನಿನ್ನ ತಂದೆ ಹೆಚ್ಚು ಯಾಗ ಮಾಡಲಿಲ್ಲ, ನೀನು ಮಾಡಿದ್ಯಂತೆ. ಹೌದೌದು, ಕೆಲವು ಯಾಗ ಮಾಡಿದ್ದಾನೆ ಇಂದ್ರಜಿತ್ತು ಅಂತ ನಾ ಕೇಳಿದ್ದೇನೆ. ಅಂತಹ ಯಾಗ ಅಂತಂದ್ರೇನು? ತ್ಯಾಗ ಅಂತಲ್ವಾ?
ಹಾ ಹಾ ತನ್ನದು ಬೇಡ ಅಂತ ಬಿಟ್ಟವನಿಗೆಲ್ಲ ಫಲ ಸಿಕ್ಕುವುದು. ಹ್ಮ್ ಅಂತಹ ಯೋಗ್ಯತೆ ಉಳ್ಳ ನೀನು, ರಾವಣನಿಗಿಂತಲೂ ಅಧಿಕವಾದ ವರ್ಚಸ್ಸನ್ನು ಹೊಂದಿದ ನೀನು, ನಾಳೆ ಸ್ಥಾಪನೆ ಆಗಬೇಕಾದ ಆ ನೆಲೆಯಿಂದಲ್ವಾ ಋತಿಜರಳು ವೆಗ್ಗಳನು, ಅಪ್ರತಿಮ ಬಲಾಢ್ಯನು, ಅಂತಹ ಹಾಗೆ ಕರೆಸಿಕೊಳ್ಳಬೇಕಾದ ಇಂದ್ರಜಿತು ನಾಳೆ ನೀನು ಸಿಂಹಾಸನ ಏರಿ ಆಳುವಾಗ ಮುಂದಿನವರು ಇಂದ್ರಜಿತು ಹೌದು ಮೊದಲೊಮ್ಮೆ ಒಂದು ಹೆಣ್ಣನ್ನು ತಲೆ ಕಡದವ ಅಂತ ಹೇಳಿದ್ರೆ ಅಲ್ವಾ, ಅದು ವರ್ಚಸ್ಸಿಗೆ ಧಕ್ಕೆ ಅಂತ ಹೇಳುದು ನಾವು. ಶುದ್ಧವಾಗಿರ್ಬೇಕು. ನಿನ್ನಂಥವ, ನಿನ್ನ ತಂದೆಯ ನಿನ್ನ ಪೂರ್ವಜರ ದಾರಿಯಲ್ಲಿ ನಡೆಯಬೇಕಾದವ. ಮೊದಲು ಹೇಳಿ ಅನ್ಯಾಯ ಪಥಗತಿಯವನಲ್ಲ. ನಮಗೆ ಯಾವುದು ನ್ಯಾಯ ಅನ್ಯಾಯ ಪ್ರಶ್ನೆ ಅಲ್ಲ. ನೀನೇ ಹೇಳಿದ ಹಾಗೆ ಅನ್ಯಾಯ ರಾಜಸಕ್ಕೆ ಅಂತ ಕಂಡ ಹಾಗೆ ಎಲ್ಲ ಉಂಟು ನ್ಯಾಯ ವಿಧಾನ ಯೋಗ್ಯತೆ. ಅದನ್ನೆಲ್ಲ ಬಿಟ್ಟು ನಿನಗೆ ವ್ಯವಹರಿಸಿದರೆ ಅದಕ್ಕೆ ದೋಷ ಆಗ್ತದೆ. ನಾಳೆ ಮುಂದಿನ ಸಂತಾನ ಲಂಕೆಯಲ್ಲೇ ಇರಲಿ, ಪ್ರಪಂಚದಲ್ಲಿ ಯಾರೇ ಇರಲಿ, ಇಂದ್ರಜಿತ್ತು ಎಂತಾದ್ರೂ ಮೊದಲೊಂದು ಹೀಗೆ ಮಾಡಿದನಲ್ಲ ಅಂತ ಹೇಳಿದ್ರೆ ಅದು ವರ್ಚಸ್ಸಿಗೆ ಧಕ್ಕೆ ಅಲ್ವಾ? ಬುದ್ಧಿವಂತ ನೀನು. ಆಗ ಹೇಳಿದ್ದು ಅಪ್ಪಯ್ಯನಿಗೆ ಬೇಸರ ಆದೀತು. ಹೌದು, ಅಪ್ಪಯ್ಯ ಬೇಕು ಅಂತ ಈಗ ನಾಳೆ ಮಕ್ಕಳಿಗೆ ಬೇಸರ ಆದೀತು ಅಂತ ಮುಂದಿನದ್ದು ಅಂತ ಹೇಳಿದ ಅಪ್ಪಯ್ಯ ಬೇಕು ಅಂತ ತಂದ ಜಾನಕಿಯನ್ನು ತಲೆ ಕಡಿಯಿತು ಅಂತ. ಹಾಗಾಗಿ ಒಂದು ಕೆಲಸ ಮಾಡುವಾಗ ಹಿನ್ನೆಲೆಯನ್ನು ಮುನ್ನೆಲೆಯನ್ನು ಆಲೋಚನೆ ಮಾಡಬೇಕು. ಅದು ನಡೆಯುವುದಿಲ್ಲ ಅಂತ ಆಯ್ತು ನನ್ನ ಹತ್ರ. ಅದಕ್ಕೀಗ ಮತ್ತೊಂದು ಬುದ್ಧಿ ಅಂತ ಅಲ್ಲಲ್ಲ ಇನ್ನೂ ಉಂಟು ಅಂತ ಹೇಳಿದ್ದು ಅಲ್ಲ ಹೇಳಿದ್ನ, ಅದು ಉಂಟು. ಅದಕ್ಕೆ ಮತ್ತೊಂದು ಜಾಣ್ಮೆ. ನಾಳೆ ನಿನಗೂ ಇದು ಅಪವಾದ ಕಾರಣ ಆದೀತು. ಮತ್ತೆ ಸಣ್ಣ ಸಣ್ಣ ವಿಷಯವನ್ನೆಲ್ಲ ನೀನು ಒಪ್ಪುತ್ತೀಯ? ಲಂಕೆಯನ್ನು ಆಳುವುದಕ್ಕಿದ್ದವ ಲೋಕಾಪವಾದಕ್ಕೆ ಕಾರಣವಾಗ್ತದೆ ಅಲ್ವಾ? ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಾಗ ಮುಳ್ಳು ಚುಚ್ಚುತ್ತದೆ. ಮತ್ತೆ ನಿನ್ನ ತತ್ವ ನನ್ನ ಹತ್ರವ? ತತ್ವದ ಮಾತುಗಳ ಎನಗೊರದರ ಬಿಡನ ಇವಳ ಕೊರಳಲು ನಡಿವೆನು ಈಗ ಹೊರಟಡ ಹೊರಡಿನ ದಿನ ಬೇಗ. ಆಂಜನೇಯ, ಅಯ್ಯ, ಹೇಗಾದ್ರೂ ಉಳಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ. ಹೌದಪ್ಪ, ಬೇರೆ ಬೇರೆ ಪ್ರಲೋಭನೆಗಳಿಗೆಲ್ಲ ನನ್ನನ್ನು ಒಳಗು ಮಾಡ್ಲಿಕ್ಕೆ ನಾನು ಉಳಿಸಿಕೊಳ್ಳಬೇಕು ಅಂತ ಹೇಳೋದು ಮಾತ್ರ ಅಲ್ಲ, ಉಳಿಸಿಕೊಡಬೇಕು ಅಂತ ಕೇಳೋದು. ಉಳಿಸುವುದು ಹೇಗೂ ಉಳಿಸುವುದಿಲ್ಲ, ಅದಾಮೇಲಿನ ಆಲೋಚನೆ. ಆದ್ರೆ ನೀನು ಹೇಳಿದ್ದಕ್ಕಾದ್ರೂ ಒಂದು ನಾನು ಸಮಾಧಾನ ಹೇಳ್ಬೇಕಲ್ಲ. ಈಗ ನಾನು ಹೇಳಿದ ವಿಷಯ ಹೌದಲ್ಲ, ವಿಷಯ ಈಗ ಪಕ್ಕನೆ ನೋಡುವಾಗ ಹಾಗೆ ಕಾಣುತ್ತದೆ. ಯಾಕೆ ಪ್ರಪಂಚಕ್ಕೆ ಅಂಜಿ ಬದುಕುವವರೆಲ್ಲ ಹೀಗೆ ಯೋಚನೆ ಮಾಡಬೇಕಾಗ್ತದೆ ಅಲ್ವಾ? ಅಲ್ವಾ? ಈಗ ಲೋಕದಲ್ಲಿ ನಿರ್ಭೀತವಾದಂತಹ ಬದುಕನ್ನು ಬದುಕುವುದಕ್ಕೆ ಸಿದ್ಧರಾದವರಿಗೆ ಯಾವ ಅಪವಾದದ ಭೀತಿಯೂ ಇಲ್ಲ. ಹೌದು, ಹೀಗೊಂದು ಕಾರ್ಯ ನಡೆದು ಹೋಯ್ತಂತೆ ಅಲ್ವಾ? ಹೆಣ್ಣೊಬ್ಬಳ ತಲೆ ಕಡಿದ್ರಂತೆ. ಯಾರು ಕಡಿದದ್ದು? ದೇವೇಂದ್ರನನ್ನು ಗೆದ್ದ. ಮತ್ತೆ ದಿತಿಜರಲ್ಲಿ ಅತ್ಯುತ್ತಮವಾದಂತಹ ಸ್ಥಾನವನ್ನು ಹೊಂದಿದವನು. ಮಾತ್ರವಲ್ಲ, ಲಂಕೆಯನ್ನು ಆಳಬಹುದಾದಂತಹ ಅರ್ಹತೆಯನ್ನು ಗಳಿಸಿದವನು, ಸಾರ್ವಭೌಮ ಅಲ್ವಾ? ಮತ್ತೆ ಅಂತವ ಅಪ್ರತಿಮವಾದಂತಹ ಬಲವನ್ನು ಹೊಂದಿದವನು. ಈ ಒಂದು ಪ್ರತಿ ಇದ್ದ ಬಲವಾದ ಪ್ರಶ್ನೆ ಬೇರೆ. ಅಂತ ಒಂದು ಹೆಣ್ಣಿನ ತಲೆ ಕಡಿಯುವ ಕೆಲಸ ಮಾಡುದ. ಎರಡು ಆಲೋಚನೆ ಮಾಡಬೇಕು. ಬಹಳ ದೊಡ್ಡವ ಒಂದು ಸಣ್ಣ ಕೆಲಸ ಮಾಡಿದಾಗ ಕೆಲಸವೇ ದೊಡ್ಡದಾಗೋದು ಒಂದು ಉಂಟು, ಇನ್ನೊಂದು ತುಂಬಾ ದೊಡ್ಡವ ಸಣ್ಣ ಕೆಲಸ ಮಾಡಿದಾಗ ಅವ ಸಣ್ಣವಾಗುವುದು. ಹೌದೌದು, ಹಾಗೂ ಆಗುತ್ತದೆ. ಅದು ಬೇಡ ಅಂತ. ಆ ಋಣಾತ್ಮಕವಾದ ಯೋಚನೆ ಇಲ್ಲ ನಮ್ಮ ಹತ್ರ. ಅಲ್ಲದ ಹಾಗ ಆದೀತು. ನಮ್ಮದು ಧನಾತ್ಮಕವಾದ ಯೋಚನೆ ಮಾತ್ರ. ಕೆಲಸದ ಮೂಲಕವಾಗಿ ವ್ಯಕ್ತಿತ್ವವನ್ನು ಗುರುತಿಸುವುದು ನೀನು ಹೇಳಿದಾಗ ಒಂದು ವಿಧಾನ. ಕೆಲಸದ ಮೂಲಕ. ಎಂತ ಕೆಲಸ ಅಂತೆ ಅವರದ್ದು ಮಾಡಿದ್ರ? ಹೌದಾ? ಹೆಗ್ಗಳಿಕೆ ಬರ್ತದೆ. ಇನ್ನೊಂದು ಆಗಲ್ಲ, ವ್ಯಕ್ತಿಗಳ ಮೂಲಕವಾಗಿ ಗುರುತಿಸುವುದು. ಯಾರು ಮಾಡಿದ್ದಂತೆ? ಇಂದ್ರಜಿತ್ವಾ? ಹಾಗಿದ್ರೆ ಸರಿ ಅಲ್ಲ, ಅದು ಹೌದು. ಯಾರು ಮಾಡಿದಂತೆ? ಇಂದ್ರಜಿತ್ ಹಾಗಾಗುದಿಲ್ಲ. ಮಾಡಿದನಾ? ಹಾಗೆ ಬರಬಾರ್ದಲ್ಲ. ಗೊತ್ತುಂಟ, ಇಂದ್ರಜಿತು ನಾಳೆಗೆ ಏನು ಅಲ್ಲದೆ ಇರುವ ಸ್ಥಿತಿಗೆ ಬಂದ್ರೆ ಹೀಗಾಗ್ತದೆ. ನೀನ್ ಹೇಳಿದಾಗ ಆದ್ರೆ ಈಗ ಭವಿಷ್ಯವನ್ನು ನೀನ್ ಹೇಳಿದಿ, ಮುಂದಕ್ಕೆ ಲಂಕಾಪತಿಯನ್ನು ಈ ಅಧಿಕಾರ ಪದವಿ ಅನ್ನುವುದು ಹೇಳಿದ್ ನಾನು ಎಲ್ಲರ ಅನುಮೋದನೆಯನ್ನು ಗಳಿಸಿ ಬಿಡ್ತದೆ. ಹೌದು, ಪೀಠ ಸಿಕ್ಕಿತ ಮಾಡಿದೆಲ್ಲ ಸರಿ, ಒಪ್ಪಲೇಬೇಕು. ಮೊದಲೇ ರಟ್ಟೆಗಟ್ಟಿ ಉಂಟು. ಹೌದು, ದೇವೇಂದ್ರನನ್ನು ಬಿಡ್ಲಿಲ್ಲ ನಾವು, ಅಲ್ಲ ಹೇಳಿದ್ ನಾನು. ಮತ್ತೆ ಅಂತವನಿಗೆ ಒಂದು ಅಧಿಕಾರವು ಬಂದ್ರೆ ಮತ್ತೆ ನಾಳೆ ಮತ್ತೆ ಅದಕ್ಕೆ ವ್ಯಾಖ್ಯಾನವೇ ಬೇರೆ ಆಗ್ತದೆ.
ಅಷ್ಟು ಎತ್ತರದಲ್ಲಿ ಇದ್ದವರು ಹೀಗೆ ಮಾಡಿದ್ದಾರೆ ಅಂತ ಯಾರಾದ್ರೂ ಹೇಳಿದ್ರು, ಹ. ಅದೇನಾದ್ರೂ ಕಾರಣ ಇಲ್ಲದೆ ಹಾಗಿದ್ದವರು ಮಾಡುದಿಲ್ಲ. ಅಪ್ಪ, ಇನ್ನೊಂದು ಏನು ಅಷ್ಟು ಎತ್ತರದಲ್ಲಿದ್ದವರು ಇದನ್ನು ಮಾಡಿ ಈ ಅಧಿಕಾರಕ್ಕೆ ಬಂದ್ರಂತೆ. ಓ, ಅಧಿಕಾರಕ್ಕೆ ಬರಬೇಕು ಅಂತಾದ್ರೆ ಇಂಥದ್ದನ್ನೇ ಮಾಡ್ಬೇಕು ಅಂತ ಆಗೋದಿಲ್ವಾ? ಇಲ್ಲ ಇಲ್ಲ ಇಲ್ಲ, ಹಾಗಾಗುದಿಲ್ಲ. ಇಂಥದ್ದು ಮಾಡಿದವರು ಅಧಿಕಾರ ಬರ್ತದೆ ಅಂತ ಅದೇ ಅಷ್ಟೇ. ಇಂಥದ್ದನ್ನು ಮಾಡಿದ್ರಿಂದ ಅಧಿಕಾರ ಬರ್ತದೆ ಅಂತ ಆಗಿಬಿಟ್ರೆ ಹಾಗಾಗುದಿಲ್ಲ. ಯಾಕೆ ಗೊತ್ತಾ? ಯಾವುದೇ ಒಂದು ಅಪವಾದವನ್ನಾದರೂ ತೊಡೆದು ಹಾಕುವುದಕ್ಕೆ ಕಾರಣವಾಗಬಹುದಾದದ್ದು ಇರಬಹುದಾದಂತಹ ಬೆಂಬಲ, ಅನುಸರಿಸಿ ಬರುವವರು ಎಷ್ಟು ಮಂದಿಗಳಿದ್ದಾರೆ ಅನ್ನುವುದರ ಮೂಲಕವಾಗಿ ಮಾಡಿದ್ದು ಸರಿಯೋ ತಪ್ಪು ಅನ್ನುವುದನ್ನು ನಿರ್ಣಯಿಸುವಂತಹ ಒಂದು ಸ್ಥಿತಿ ಸಿದ್ಧವಾಗಿ ಹೋಗ್ತದೆ. ಅಧಿಕಾರ ನಾಳೆ ನಮಗ ಬಂದ್ರೆ ಅಥವಾ ಈಗ ಉಂಟಾದಂತಹ ಸಂಘರ್ಷ ನಿರಸನವಾಗುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾದರೆ ಮತ್ತೆ ಹೇಗಿದನ್ನು ನಿರ್ವಹಿಸುವುದಕ್ಕೆ ಸಿಗಬೇಕಾದದ್ದನ್ನೇ ಹೊಂದುವುದು ಒಂದು ವಿಧಾನ, ಹೇಗಾದರೂ ಒದಗಿಸಿಕೊಂಡು ಅದನ್ನು ದಕ್ಕಿಸಿಕೊಳ್ಳುವುದು ಮತ್ತೊಂದು ವಿಧಾನ. ಎರಡೂ ಸರಿಯೇ. ಜೀರ್ಣ ಆಗುವುದನ್ನು ತಿನ್ನುವುದು ಬೇರೆ, ತಿಂದದ್ದು ಜೀರ್ಣವಾಗುವ ಹಾಗೆ ಮಾಡಿಕೊಳ್ಳೋದು ಬೇರೆ. ಹೌದಪ್ಪ. ಕೆಲವರಿಗೆ ವಿಷ ಕೊಟ್ರೆ ಮರಣ ಬಂದು ಹೌದು. ಆದ್ರೆ ಸಣ್ಣದರಿಂದಲೇ ವಿಷ ತಿಂದು 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 ಸ್ವಲ್ಪ ಸ್ವಲ್ಪ ತಿಂದು ತಿಂದು ಅಭ್ಯಾಸ ಆದ್ರೆ ಉಂಟಲ್ಲ, ಯಾವ ವಿಷವು ಮತ್ತೆ ತಾಗೋದಿಲ್ಲ. ಹೌದಪ್ಪ ಅಲ್ವಾ? ಈ ಲೋಕದ ಎಲ್ಲ ಬದುಕು ಮತ್ತೆ ವಿಷ ಇಲ್ಲದನ್ನು ತಿಂದ್ರೆ ಅವನಿಗೆ ಹೊಟ್ಟೆ ನೋವಾಗುವುದು. ಇದೆಲ್ಲ ಮತ್ತೆ ಇದು ಸಂಭಾವಿತತನ, ಸಜ್ಜನಿಕೆ, ಸನ್ಮಾರ್ಗ, ಇದೆಲ್ಲ ಕೆಲಸ ಮಾಡ್ಲಿಕ್ಕೆ ಕೂಡದೇ ಇದ್ದವರಿಗೆ ಇರುವುದು. ಅದಕ್ಕೆ ಬರೀ ತತ್ವ ಅಂತಲೇ ಹೆಸರು. ಬರೀ ತತ್ವ ಅದು ಪ್ರಯೋಜನಕ್ಕೆ ಬರ್ಲಿಕ್ಕಿದ್ದದ್ದಲ್ಲ. ಇದು ಚಿತ್ರದ ಹುಲಿಯ ಹಾಗೆ, ಅದು ಹುಲ್ಲೆ ಹಿಡೀಲಿಕ್ಕೂ ಇಲ್ಲ, ನಮಗೆ ಹೆದರಿಸಿ ಕೊಟ್ಟಿಸ್ಲಿಕ್ಕೂ ಇಲ್ಲ, ನಾವೇ ಹೆದರ್ಬೇಕಷ್ಟೇ ಅದನ್ನು ಹಿಡ್ಕೊಂಡು. ಅಷ್ಟೇ ಆಗುದು ಬರೀ ತತ್ವದ ಮಾತುಗಳು. ಇದು ವ್ಯವಹಾರ. ಇವಳಿಂದಲಾಗಿ ನಮಗೊದಗಿದಂತಹ ನಷ್ಟ ಕಷ್ಟ ನಿಷ್ಠೂರೊಳಗಿನ ಬೇರೆ ಪ್ರಾಯಶ್ಚಿತ್ತವೇ ಇಲ್ಲ. ನಿರ್ಣಯ ಮಾಡಿ ಆದ್ರೆ ಇಂದ್ರಜಿತು ಒಂದು ಮಾಡ್ಲಿಲ್ಲ ಅಲ್ಲ ಹಾಗಲ್ಲ. ಇಂದ್ರಜಿತು ಒಂದು ನಿರ್ಣಯ ಮಾಡಿದ್ರೆ ಮತ್ತೆ ತಡೆಯುವುದಕ್ಕೆ ಯಾರೂ ಅಲ್ಲ ಈ ಪ್ರಪಂಚದಲ್ಲಿ. ನಿರ್ಣಯ ಮಾಡುವುದು ಬೇಡ. ಹಾಗೆ ಆಗಿದೆ. ನೀನಲ್ಲ, ನೀನು ಸಹಿತವಾಗಿ ನಿನ್ನೊಂದಿಗಿರುವವರು ಯಾರು? ಎಲ್ಲರನ್ನೂ ಬೇಕಾದ್ರೂ ಭರಿಸು. ಇವಳ ಕೊರಳು ತಡೆಯುವುದನ್ನು ಯಾರಿಂದಲೂ ತಡೆಯುವುದಕ್ಕಾಗ ಹೇಳುವುದು ಕೇಳ. ಸಾಕು ಸಾಕು. ಎನಗಾಗಿ ಕಾದಿ ದಣಿದಿರಿ ಎನಗಾಗಿ ಕಾದಿ ದಣಿದಿರಿ ಹನುಮ ಹನುಮ ಎನಗಾಗಿ ಕಾದಿ ದಣಿದಿರಿ ತನ್ನನು ಕೊಲ್ಲುವುದ ನೋಡಲಾದುದು ಈ ಪರಿಗೆ ತನ್ನನು ಕೊಲ್ಲುವುದ ನೋಡಲಾದುದು ಈ ಪರಿ ನಕುಲ ಅಂಬುದಿ ಚಂದ್ರನ ಸತಿಗಾದ ನಕುಲ ಅಂಬುದಿ ಚಂದ್ರನ ಸತಿಗಾದ ಕಷ್ಟವನ್ನು ಕಂಡು ಬಿಡಿಗೋ ಒಮ್ಮೆ ಬಿಡಿಗೋ ಹನುಮ ಹನುಮಾನ ಕಟ್ಟವನು ಕಂಡು ಬಿಡಿದೋ ಹನುಮ ನೋಡಿದೇನಯ್ಯೋ ಹನುಮ ಹನುಮ ಹನುಮಂತ ಅಮ್ಮ, ನನಗಾಗಿ ಕಾದಾಟ ಮಾಡಿ ದಣಿದವರಪ್ಪ ನೀವು. ಸೇತು ಬಂಧನ, ಕಪಿಗಳ ಒಕ್ಕೂಟದ ಸಾಧನೆಯ ಕಾದಾಟ, ಇದನ್ನೆಲ್ಲ ಎಣಿಸುವಾಗ
ಮನಸ್ಸಿಗೆ ಬಹಳ ನೋವಾಗ್ತದೆ. ಅಯ್ಯೋ ನಾವು ಮಾಡಬೇಕಾದ್ದೇ ಅಲ್ವೇ ಬಹಳ ತಾಯಿ? ನೋವಾಗ್ತದೆ. ಯಾಕೆ ಸೇತುವೆ ಕಟ್ಟಿದ್ರಿ, ಯಾಕೆ ಇಲ್ಲಿಗೆ ಬಂದ್ರಿ, ನೋಡು. ಬೇಕಿತ್ತೇನು? ಏನು ಪ್ರಯೋಜನ ಇಲ್ಲ ಹನುಮಂತ, ಯಾವ ಪ್ರಯೋಜನವೂ ಇಲ್ಲ. ಯಾಕೆ? ನಾನಿದ್ರೆ ತಾನೇ ಪ್ರಯೋಜನ ಬರುವುದು. ಹೌದಮ್ಮ, ಹೌದು. ನಾನೇ ಇಲ್ಲ ಅಂತ ಆದ ಮೇಲೆ ಛೇ ಛೇ ಛೇ, ನೀವ್ ಏನು ಮಾಡಿದ್ರೆ ಏನು ಪ್ರಯೋಜನ ಹೇಳು? ಇನಕುಲಾಂಬುದಿ ಚಂದ್ರ. ಹೌದು, ನೀವು ಕರೆದದ್ದು ರಾಮನನ್ನು. ಶ್ರೀರಾಮಚಂದ್ರ. ಇನಕುಲದಲ್ಲಿ ಹುಟ್ಟಿದಂತ ಚಂದ್ರಮನ ಹಾಗೆ. ಹೌದು, ನಿಮಗೆಲ್ರಿಗೂ ಬೆಳದಿಂಗಳು ಸಿಕ್ಕಿತು. ನಿಜ. ನನ್ನ ಸ್ಥಿತಿ ನೋಡು. ಅಯ್ಯೋ, ನೀವೆಲ್ಲ ಬೆಳಕಿನಲ್ಲಿದ್ದೀರಿ, ಹಾ, ನಾನು ಮಾತ್ರ ಕತ್ತಲಲ್ಲಿದ್ದೇನೆ. ನನ್ನ ಬದುಕು ಕತ್ತಲಾಗುತ್ತಾ ಇದೆ. ಹನುಮಂತ, ಅಮ್ಮ, ಇದು ಕತ್ತಲು ಮತ್ತು ಬೆಳಕಿನ ಆಟ. ಹ್ಮ್ ನಿನಗೆ ಯಾವುದು ಅರ್ಥ ಆಗುವುದಿಲ್ವೋ? ಹ್ಮ್ ನೀನು ಓಡ್ತಾ ನಿಂತಿದ್ದೀಯ, ಹ್ಮ್ ನೀನು ಅವನಿಗೆ ಹೇಳ್ತಾ ಇದ್ದೀಯ, ಹೌದು. ಆದ್ರೆ ಮಾತ್ರ ಅವ ಸುಮ್ಮನೆ ಉಳಿಯುವುದಿಲ್ಲ, ಹ್ಮ್ ಕೊಲ್ತಾನೆ ಅವನನ್ನು. ಅಯ್ಯೋ, ನಾನು ಸಾಯುವುದನ್ನು ನೀನು ನೋಡ್ತೀಯನು? ಇಲ್ಲಮ್ಮ, ಇಲ್ಲ, ಬೇಡ ಬೇಡ ನೋಡ್ತೀಯೇನು? ಬೇಡ ಬೇಡ, ಇಲ್ಲ, ಆ ಮಾತ ಹೇಳಬೇಡ ತಾಯಿ. ನೀನು ಸುಮ್ಮನೆ ಅಲ್ಲೇ ಉಳಿದಿ ಅಂತ ಆದ್ರೆ ಆ, ಇವ ನನ್ನನ್ನು ಬಿಡುವುದಿಲ್ಲ. ಓ, ನನ್ನನ್ನು ಕೊಲ್ಲುವುದನ್ನು ನೀನು ಕಾಣಬೇಕಾಗ್ತದೆ. ಛೇ ಹನುಮಂತ, ಅಮ್ಮ, ಬೇಡವೋ ಬೇಡವೋ, ಬಾರೋ ಹತ್ತಿರ, ಹ್ಮ್ ಒಮ್ಮೆ ನನ್ನನ್ನು ಬಿಡಿಸೋ, ನನ್ನ ಪ್ರಾಣ ಉಳಿಸೋ ಉಳಿಸೋ. ತಾಯೇ, ನನಗೆ ಅರ್ಥವಾಗ್ತದೆ ನಿನ್ನ ಸಂಕಟ. ಹತ್ತಿರ ಬಂದ್ರೆ ತಲೆ ಕಡಿತೇನೆ. ಹತ್ತಿರದ್ದಲ್ಲ, ದೂರದ್ದನ್ನಾದ್ರೂ ಆಲೋಚನೆ ಮಾಡಯ್ಯ. ಯಾವುದು ಮಾಡ್ತಾ ಇರುವುದೇನು ನೀನು? ಶ್ರೀಗದ್ಯ ಪಾದಗಿಗೆ ಚತುರ್ಯುಗ ಗೀಗ ನರಗದೊಳಗೆ ಚತುರ್ಯುಗ ಗೀಗ ನರಕದೊಳಗೆ ದ್ರೋಹಿ ರಕ್ಕಸನೆ ಸಂದೇಹ ಇಲ್ಲದಗೆ ವೈದೇಹಿಯ ಬಿಟ್ಟು ಎನ್ನೊಳು ಅವಗಿದಿರಾಗು. ಏನು ಏನು ದ್ರೋಹಿ ರಕ್ಕಸನೆ ಸಂದೇಹವಿಲ್ಲದಗೆ ವೈದೇಹಿಯ ಬಿಟ್ಟು ಎನ್ನೊಳುಗವಾಗಿದಿರಾಗು. ಶ್ರೀಹದ್ಯ ಪಾತಕಿಗೆ ಚತುರ್ಯುಗಕ್ಕೆ ನರಕದೊಳಗೆ ಅಯ್ಯ, ಮುಗಿಲಿಲ್ವ ನಿನ್ನದ್ದು? ಹೇಗೆ ಮುಗಿಸೋಣ? ಮುಗಿಸುವುದು ಬೇಡ ಅಂತ ನಮಗಿರುವುದು. ಅದಕ್ಕೆ ನಾನಿಲ್ಲಿ ಬೇಗ ಮುಗಿಸುವ ಹೇಳುದು. ಆದ್ರೆ ನೀನು ಮುಗಿಸ್ಲಿಕ್ಕೆ ಹೊರಟದ್ದಲ್ಲ ನಮಗೆ ಬೇಡ ಅಂತಿರುವುದು. ಮತ್ತೆ ಯಾವ ಯುದ್ಧವನ್ನು ನಾವು ತೊಡಗಿದ್ದೇವೋ ಅದನ್ನು ಬೇಗ ಮುಗಿಸುವ, ನಾನು ಅದೇ ಬಲಾಬಲ ನಿರ್ಣಯದಿಂದ ಮುಗಿಸುವ. ನೀ ಮಾಡ್ಲಿಕ್ಕೆ ಹೊರಟ ವಿಷಯವೇ ಬೇರೆಲ್ಲ. ಯುದ್ಧಕ್ಕೂ ಇದಕ್ಕೇನು ಸಂಬಂಧ? ಯುದ್ಧದ ಮಧ್ಯದಲ್ಲಿ ಇದು ಮತ್ತೊಂದು. ನಿನಗೆ ನಿನ್ನ ಹಿನ್ನೆಲೆ ಹೇಳಿದ್ರೆ ನೀನು ಅದನ್ನು ಒಪ್ಪುವುದಿಲ್ಲ. ಮುಂದೆ ಸಂಭವಿಸಬಹುದಾದ್ದೇನು, ಭವಿತವ್ಯದಲ್ಲಿ ಏನು ಹೇಳಿಯಾರು ಅದರ ಬಗ್ಗೆಯೂ ನಿನಗೆ ಅಂದ್ರೆ ತಂದೆ ಮಕ್ಕಳ ವಿರಸ ನೀನು ಹೇಳುದು ಬೇಡ. ನಿನ್ನ ನಾಳೆ ಬರುವ ಅಪವಾದದ ಬಗ್ಗೆ ನೀನು ಲೋಕನಿಂದೆಯ ಬಗ್ಗೆ ಲಕ್ಷ್ಯ ವಹಿಸುವವಲ್ಲ. ನಿನ್ನ ಮನೆತನದ ಹಿರಿಮೆಯನ್ನು ಹೇಳಿದ್ರೆ ನೀನು ಅದಕ್ಕೆ ಬೆಲೆ ಕೊಡುವುದಿಲ್ಲ. ಆದ್ರೆ ಪ್ರತಿಯೊಬ್ಬನಿಗೂ ವ್ಯಾವಹಾರಿಕವಲ್ಲದ ಇನ್ನೊಂದುಂಟು ಸ್ಥಿತಿ ಅಂತ ನೀನು ಒಪ್ಪಬೇಕು. ಹೌದು, ಈಗ ಎಲ್ಲ ಶಾಶ್ವತ ಅಲ್ಲ ಅಂತ ಒಪ್ಪುತ್ತೀಯಲ್ಲ. ಇವತ್ತಲ್ಲ ನಾಳೆ ಪ್ರತಿಯೊಬ್ಬನು ಸಾಯ್ಲಿಕ್ಕೆ ಬೇಕು. ಸತ್ತ ಮೇಲೇನು? ಸತ್ತ ಮೇಲೆ ಆ ಗತಿ ನಿರ್ಣಯ ಆಗುವುದು ಬದುಕಿದ್ದಾಗ ಮಾಡಿದ ಕಾರ್ಯದಿಂದ, ಹೌದಲ್ವ? ಈಗ ಜೀವನ ಆದವ ಒಂದು ಪಾಪ ಭೀತಿಯನ್ನು ಇಟ್ಟುಕೊಳ್ತಾನೆ. ಯಾಕೆ? ನಾಳೆ ತನಗೆ ತಾನಿಲ್ಲಿ ಮಾಡಿದ ಕೃತ್ಯದ ಪರಿಣಾಮ ಒಂದು ಫಲ ಅನುಭವಿಸ್ಲಿಕ್ಕುಂಟು.
ಹೇಳುದು ಕೇಳಿದ್ದು, ನೀನೇನು ಹೋಗಿ ನೋಡಿದ್ಯೋ ಅಂತ ಕೇಳಬೇಡ. ನಾನು ಹೋಗಿದ್ದೇನಪ್ಪ ದೇವಲೋಕ ಎಲ್ಲ ನಾನು ನೋಡ್ಲಿಲ್ಲ. ದೇವಲೋಕಕ್ಕೆ ಹೋಗಿದ್ದು. ಹೌದು. ಅಲ್ಲಿ ಹತ್ತಿರ ಇರೋ ಇನ್ನೊಂದು ಲೋಕಕ್ಕೆ ನೀನು ಹೋಗಿ. ಇಲ್ಲ ಇಲ್ಲ, ಅಲ್ಲಿಗೆ ನಾನು ಹೋಗಲಿಲ್ಲ. ಅಲ್ಲಿಗೆ ಹೋಗಬಾರದು ಅಂತ ಇರೋದನ್ನ. ಅಲ್ಲ, ಅಲ್ಲಿ ನಾನು ಹೋಗುವ ಆಲೋಚನೆ ಇಲ್ಲ. ಇಲ್ಲ ಇಲ್ಲ, ನೀನು ಹೋಗಬಾರದು ಅಲ್ಲಿಗೆ. ಆದ್ರೆ ನೀನು ಅಲ್ಲಿಗೆ ದಾರಿ ಮಾಡ್ತಾ ಇದ್ದೀಯೋ ಅಂತ ಕಾಣುವುದು. ಈಗ ಸಮ್ಮತವಾದ ಲೋಕಹಿತಂಕರವಾದ ಅನೇಕ ಕಾರ್ಯಗಳಿದ್ದಾವೆ. ಅದನ್ನು ಮಾಡಿದಾಗ ಏನಾಗ್ತದೆ? ಒಂದು ಆತ್ಮೋದ್ಧಾರಕ್ಕೆ ದಾರಿ ಆಗ್ತದೆ, ಅಥವಾ ಒಂದು ಪುಣ್ಯ ಸಂಪಾದನೆ ಆಗ್ತದೆ. ಈ ಪುಣ್ಯ ಸಂಪಾದನೆ ಮಾಡಿದವ ಎಲ್ಲಿಗೆ ಹೋಗ್ತಾನೆ ಸತ್ತ ಮೇಲೆ ಅಂತ ಕೇಳಿದ್ರೆ, ಅವ ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋಗುದು ನೀನು ಹೋದ ಹಾಗೆ ಹೋಗುವುದಲ್ಲ. ಅಂದ್ರೆ ಒಂದು ಚೈತನ್ಯ ಸ್ವರೂಪವಾಗಿ ನೇರ ಹೋಗಿ ಬರ್ತೇವೆ, ನೆರೆಮನೆಗೆ ಅಲ್ಲಿ ಪರಮ ಸೌಖ್ಯವನ್ನು ಅನುಭವಿಸು. ಅದಕ್ಕೆ ವ್ಯತಿರೇಕವಾಗಿ ಇನ್ನೊಂದು ಸಂಭವವೂ ಇಲ್ವಾ? ಲೋಕಕ್ಕೆ ಮಾರಕವಾದ, ಧರ್ಮದಿಂದ ಅಂಗೀಕರಿಸಲ್ಪಡದ ಅನೀತಿಯ, ಅನ್ಯಾಯದ, ದೌಷ್ಟ್ಯದ ಕೆಲಸವನ್ನು ಮಾಡಿದರೆ ಆಗ ಅದಕ್ಕೆ ಪರಿಣಾಮ ಎಂತದ್ದು? ಇದು ಪುಣ್ಯದಿಂದ ಸಿದ್ಧವಾದ ಫಲಪ್ರಾಪ್ತಿ ಅಲ್ಲಿ. ಹಾಗಾದ್ರೆ ಈ ಪಾಪ ಕಾರ್ಯಕ್ಕೆ ಫಲವೂ ಅದೇ ಸ್ವರೂಪದಲ್ಲೆಲ್ಲೋ. ಅದಕ್ಕೆಲ್ಲ ಸಣ್ಣ ಸಣ್ಣ ಇದು ಪ್ರಾಯಶ್ಚಿತ್ತಗಳೆಲ್ಲ ಇರುವುದು. ಪ್ರಾಯಶ್ಚಿತ್ತ ಆಗಿ ಹೋಗ್ತದೆ. ಕೆಲವು ಪ್ರಾಯಶ್ಚಿತ್ತದಿಂದ ಆಗ್ತದೆ, ಕೆಲವು ಪ್ರಾಯಶ್ಚಿತ್ತದಿಂದ ನಿವಾರಣೆ ಆಗುವುದಿಲ್ಲ. ಈಗ ಪ್ರಾಯಶ್ಚಿತ್ತದಿಂದ ಆಗದಿದ್ದದ್ದು ಯಾವುದು? ಸ್ತ್ರೀ ಹತ್ಯ. ಕೆಲವೆಲ್ಲ ಮಾಡಬಾರದು, ಮಾಡಿದ್ರೆ ಪರಿಣಾಮದಲ್ಲಿ ಅನುಭವಿಸಲೇಬೇಕಾದುಂಟು. ಯಾವ ಪ್ರಾಯಶ್ಚಿತ್ತವೂ ಇಲ್ಲ, ನಡೆಯುವುದಿಲ್ಲ. ಓಹೋ, ಬ್ರಹ್ಮಹತ್ಯೆಯ, ಗೋಹತ್ಯೆ ಇತ್ಯಾದಿ ಇತ್ಯಾದಿ. ಅದರೊಟ್ಟಿಗೆ ಸ್ತ್ರೀ ಹತ್ಯವು ಮಹಾಪಾತಕ. ಈ ಮಹಾಪಾತಕ ಅಂದ್ರೆ ಎಂತದ್ದು? ಅದು ಇಲ್ಲಿ ಪ್ರಾಯಶ್ಚಿತ್ತ ಕರ್ಮದಿಂದ ನಿವಾರಣೆ ಆಗೋದಲ್ಲ. ಇಲ್ಲದಿದ್ರೆ ಕೆಲವರನ್ನೆಲ್ಲ ತಲೆಗಡದು ಬೇಕಾದ್ದು ಮಾಡಿಕೊಳ್ತಿದ್ರು. ಹಾಗಾಗುವುದಿಲ್ಲ ಲೋಕದಲ್ಲಿ. ಯಾಕೆ? ನಾಳೆ ಸಂಭಾವ್ಯವಾದ ನರಕದ ಪ್ರಾಪ್ತಿಯನ್ನು ತಪ್ಪಿಸಿಕೊಳ್ಳುವುದಕ್ಕೆ ಒಬ್ಬ ತನ್ನ ಕಾರ್ಯದಲ್ಲಿ ವಿವೇಚನೆ ಇಟ್ಟುಕೊಂಡು ವ್ಯವಹರಿಸಬೇಕು. ಲಂಕೆಯ ನಾಳು ಒಳ್ಳೆ ಹೆಸರನ್ನು ಗಳಿಸು. ಇಲ್ಲ, ನನಗೆ ಯಾವ ಹೆಸರಾದ್ರೂ ಅಡ್ಡಿಲ್ಲ, ನಾನು ಹೇಳ್ತೀನಿ. ಅಧಿಕಾರ ಆಮೇಲಾದರೂ ಅಲ್ಲಿ ಅಧಿಕಾರ ನಡೀತದ? ಈಗ ಇಲ್ಲಿ ನಿನಗೆ ಅಧಿಕಾರದಿಂದ, ಬಲದಿಂದ, ಸಂಪತ್ತಿನಿಂದ ನಿನ್ನ ಅಪವಾದವನ್ನು ನೆಗಿಸಿಕೊಳ್ಳುವುದಕ್ಕೆ ಬಂದಿತ್ತು. ಅಥವಾ ಯಾರಾದ್ರೂ ಅಪವಾದ ಮಾಡ್ತಾರೆ ಅಂತಾದ್ರೆ ಹುಡುಕಿ ಹೊಡೆದ್ರು ನಡೀತದೆ. ಮತ್ತೆ ಯಾರಿಗೂ ಅಪವಾದ ಹೇಳುವುದಕ್ಕೆ ಧೈರ್ಯ ಬರುವುದಿಲ್ಲ. ಸೊರೆ ಬಿಸೋರಿ ಸ್ವಲ್ಪ ಏನಾದ್ರೂ ಕೊಟ್ಟು ಅಲ್ವಾ, ಏನೋ ಮಾಡ್ಲಿಕ್ಕೆ ಆಗ್ತದೆ. ಅಥವಾ ಅಧಿಕಾರಸ್ಥನಾದವ ಅವನಿಗೂ ಒಂದಿಷ್ಟು ಅಧಿಕಾರ ಕೊಟ್ಟು ಹೆದರಿಸಿ ಎಂಥದೋ ಒಂದು ಮಾಡ್ಲಿಕ್ಕೆ ಆಗ್ತದೆ. ಕೊಂದ, ಹೆದರಿಸಿಯ, ಆಮಿಷ ಒಡ್ಡಿಯೋ ನಿವಾರಿಸಲಿಕ್ಕೆ ಆಗ್ತದೆ. ಹಾಗಾದ್ರೆ ಅಲ್ಲಿಗೂ ಇದು ನಡೀತದ? ಅಲ್ಲಿಗೆ ಯಾವುದಿಲ್ಲ ಅಲ್ಲ, ಆದೀತ. ಯಾಕಂದ್ರೆ ಅಲ್ಲಿಗೆ ಇದನ್ನೆಲ್ಲ ಕೊಂಡೋಗ್ಲಿಕ್ಕೆ ಆಗುವುದಿಲ್ಲ. ಈಗ ನೀನು ಹೋಗುವಾಗ ಲಂಕೆಯ ಅಧಿಕಾರಿ ಬಂದ, ನಿನ್ನ ಶ್ವೇತ ಛತ್ರವ, ನಿನ್ನ ಸಿಂಹಾಸನವ, ನಿನ್ನ ಒಟ್ಟಿಗಿದ್ದವರು ಅಲ್ಲಿಗೆ ಬರ್ತಾರ? ಅಲ್ಲಿಗೆ ಹೋಗುವ ಎಲ್ಲ ಒಂದೇ, ಎಲ್ಲ ಬಿಟ್ಟೆ ಹೋಗುದಲ್ವ? ಇಂದ್ರಜಿತ್ತು, ಹನುಮಂತ ಎಲ್ಲ ಒಂದೇ. ಇದನ್ನು ಬಿಡದೆ ಹೋಗ್ಲಿಕ್ಕೆ ಆಗುದಿಲ್ಲ. ಒಟ್ಟಿಗೆ ಅಲ್ಲಿಗೆ ಒಟ್ಟಿಗೆ ಹೋಗ್ಲಿಕ್ಕೆ ಅನುಕೂಲ ಉಂಟು. ಹೇಗೆ? ಹೀಗೆ ಮಾಡಿದ್ರಲ್ಲ, ಇದು ಪಾಪ. ಸ್ತ್ರೀ ಹತ್ಯವನ್ನು ಮಾಡಿದ ಪಾತಕಿಗೆ ಚತುರ್ಯುಗ, ಒಂದಲ್ಲ ಎರಡಲ್ಲ 14 ಯುಗ ನರಕದಲ್ಲಿ ಗೇಹ. ಅವ ಇರು ನರಕದಲ್ಲಿ. ನರಕ. ನೀನೀಗ ಇಲ್ಲಿ ಇರುವುದೆಲ್ಲ ದೊಡ್ಡ ಸ್ವರ್ಗದ ಹಾಗುಂಟು. ನಿನ್ನ ವೈಭವ ಏನು, ನಿನ್ನ ಅಧಿಕಾರ ಏನು, ನಿನಗೆ ಭೋಗಾದಿಗಳೇನು, ಇದು ಯಾವುದೂ ಇಲ್ಲದೆ ಅಲ್ಲಿ 14 ಯುಗಗಳ ಕಾಲ ಏನು ಚಿತ್ರಹಿಂಸೆ ಕೊಡ್ತಾರಂತೆ ಸ್ತ್ರೀ ಹತ್ಯೆ ಮಾಡಿದವರಿಗೆ. ಆದ್ರಿಂದ ಅದಕ್ಕೆ ಕಾರಣವಾಗುವುದನ್ನು ನೀನು ಮಾಡಬೇಡ. ಹಾಗೆ ಮಾಡಿದ್ರೆ ರಕ್ಕಸರಲ್ಲಿ ಹೆಚ್ಚು ಯೋಗ್ಯತೆ ಇದ್ದವ ನೀನು, ದ್ವಿತೀಯರೊಳು ಬೆಗ್ಗಳನು ಅಂತ ನಾನು ಹೇಳಿದೆ. ಆದ್ರೆ ಮತ್ತೆ ಉಳಿದವರು ಹೇಳ್ತಾರೆ, ದ್ರೋಹಿ ರಕ್ಕಸನೇ ಇರಬೇಕಿವ, ಆದ ಕಾರಣ ನರಕಕ್ಕೆ ಬಂದ. ಹಾಗಾಗ್ತದೆ. ಬದುಕಿದ್ದನ್ನು ಪಡೆದ ಫಲದ ಮೂಲಕ ಸಾರ್ಥಕವಲ್ವ ಅಂತ ನಿರ್ಣಯಿಸುವುದು ಹೇಗೆ ಸಾಧ್ಯವೋ ಹಾಗೆ ನರಕದಲ್ಲಿಯೋ ಸ್ವರ್ಗದಲ್ಲಿಯೋ ಇದ್ದಾನೆ ಎಂಬುದರಿಂದ ಇಲ್ಲಿ ಮಾಡಿದ್ದೇನು ಅಂತ ಅರ್ಥ ಆಗ್ತದೆ. ಅದೀಗ ಸತ್ತ ಮೇಲಲ್ವ? ಹೌದಾ? ನಿನ್ನ ಮಕ್ಕಳು ಮೊಮ್ಮಕ್ಕಳು ಅಲ್ಲ, ಸರಿ, ನರಕಲೋಕಕ್ಕೆ ಹೋಗುದಲ್ಲ ಮತ್ತೆ ಅಲ್ಲ. ಹೌದೌದು. ಈಗಲ್ಲ ಈಗ ಗೆಲುವು ಬರ್ಬೇಕಲ್ಲ. ಒಂದುಂಟು. ಈಗ ಒಂದು ವೇಳೆ ನೀನಿದನ್ನು ಮಾಡಿದೆ ಅಂತಾದ್ರೆ ಆ ನರಕವು ಇಲ್ಲಿಯೇ ಸಿಕ್ಕಿ ಅಲ್ಲ, ಸರಿ, ಹೇಳಲಿಕ್ಕೆ ಬರೋದು. ಅಲ್ಲ, ಈಗ ಗೆಲ್ಲಬೇಕಲ್ಲ ಪುಣ್ಯ. ಅಲ್ಲ, ನಾ ಹೇಳುದು ಕೇಳು, ಗೆಲ್ಲುವುದಕ್ಕೆ ಇದು ದಾರಿ ಅಲ್ಲ ಅಂತ ಹೇಳುದು ನಾನು. ಮತ್ತೆಂತದ್ದು? ನಾಳೆ ನಿನ್ನ ಮಕ್ಕಳ ಮೊಮ್ಮಕ್ಕಳ ನಮ್ಮಪ್ಪ ನರಕದಲ್ಲಿದ್ದಾರೆ ಅಂತ ಹೇಳುದಾ? ಅಲ್ಲ, ಆ ಸ್ಥಿತಿ ಮಾಡಬೇಡ. ಆ ನರಕವಾಸಕ್ಕೆ ದಾರಿ ಮಾಡಿಕೊಳ್ಳಬೇಡ. ಲೋಕನಿಂದೆ ಬರ್ತದೆ, ಮನೆತನದ ಹೆಸರು ಹಾಳಾಗ್ತದೆ, ಮುಂದಿನ ತಲೆಮಾರು ನಿನ್ನ ಬಗ್ಗೆ ಬೈಯುವ ಹಾಗಾಗ್ತದೆ, ನೀನೇ ಸ್ವತಃ ನರಕ ಕೂಪದಲ್ಲಿ ಬಿದ್ದು ಒದ್ದಾಡುವ ಹಾಗಾಗ್ತದೆ. ಆದ ಕಾರಣ ವೈದೇಹಿಯನ್ನು ಬಿಡು. ಹೋರಾಟವೋ ನೀನು ಹಾಗೆ ಹೇಳಿದ್ಯಲ್ಲ, ಎಂಥದ್ದು ನಿನ್ನ ಪರಾಕ್ರಮ ನೋಡುವ ಒಂದು ಕೈ. ಈಗ ಮುಗಿಲಿಲ್ಲಲ್ಲ ವಿಷಯ. ಇಬ್ರು ಹೇಳುವುದೊಂದೇ. ನೀನು ಹೇಳುದು ವೈದೇಹಿಯನ್ನು ಬಿಡು, ಹೌದೌದು. ನಾನು ಹೇಳುದು ವೈದೇಹಿ ಆಸೆ ಬಿಡು ಅಂತ.
ವಿಷಯ ಒಂದೇ, ಮಧ್ಯದಲ್ಲಿ ಮಾತ್ರ ಒಂದು ಶಬ್ದ ಇರುವುದು. ಹೌದು. ಈಗ ನರಕಲೋಕದಲ್ಲಿ ಜಾಗ ಸಾಕಾದೀತ. ಯಾಕೆ ಹಾಗಾಗಲಿಕ್ಕಿಲ್ಲ? ನಿನ್ನ ಶರೀರ ಅಷ್ಟು ದೊಡ್ಡದ ಅಲ್ಲ, ಹಾಗಲ್ಲ. ಈಗ ಒಂದು 2-3 ಜನಕ್ಕೆಲ್ಲ ಆಗಬೇಕು. ಅದು ಯಾರಿಗದು ಗೊತ್ತಿಲ್ಲ ಅಂತ ಭಾವಿಸಿ. ಬಲ್ಲರು ನೀ ಲಂಕಿಣಿಯ ಗೊತ್ತಿಲ್ವ ನನಗೆ? ಲಂಕಿಣಿ ಹೆಣ್ಣಲ್ವಾ? ಕೊಲ್ಲಿಲ್ವಾ ನೀನು? ತಾಟಗಿ ಗಂಡ ಕೊಲ್ಲಿಲ್ವಾ ನಿನ್ನ ರಾಮ? ಸ್ತ್ರೀ ಹತ್ಯೆ ಮಾಡಿ ಇಲ್ಲಿ ಬಂದು ನನಗೆ ಉಪದೇಶ. ಅವ್ರು ಯಾರು ಹೀಗೆ ಅಸಹಾಯಕರಾಗಿ ಕಣ್ಣೀರು ಹಾಕ್ತಿರ್ಲಿಲ್ವಯ್ಯ? ಹನುಮ, ಅಮ್ಮ ತರುಣಿಯಮ್ಮ ಜಯ ಬಿಟ್ಟು ಅಯೋಧ್ಯೆಗೆ ಹನುಮಂತ, ಅಮ್ಮ ಸಾಕಪ್ಪ, ಸಾಕು ಸಾಕು. ಇನ್ನು ನಾವೇನು ಮಾತಾಡಿದ್ರು ಪ್ರಯೋಜನ ಇಲ್ಲ. ಎಲ್ಲಿ ನಾವು ಆಡಿದ ಮಾತು ಪ್ರಯೋಜನಕ್ಕೆ ಬರುವುದಿಲ್ವೋ ಅಲ್ಲಿ ನಾವು ಮತ್ತೆ ಮಾತಾಡಬಾರ್ದು. ಅಲ್ಲದಿದ್ರೆ ಮತ್ತೇನು? ನನ್ನ ದುಃಖವನ್ನು ನಾನು ನಿನ್ನಲ್ಲಿ ಹೇಳಿಕೊಳ್ಳುವುದು, ನೀನು ಕಡಿಬೇಡ ಅಂತ ಅವನಿಗೆ ಹೇಳುವುದು. ಹೌದು, ಅವ ಮತ್ತೆ ಕಡಿತೇನಂತ ಹೇಳುದು. ಆದ್ರೆ ಇಷ್ಟೊತ್ತು ಕಡಿಯದ ಹಾಗೆ ತಡಿಲಿಕ್ಕಾಯ್ತಲ್ಲ. ಎಷ್ಟೊತ್ತು ತಡಿತೀಯ ನೀನು? ನೋಡುವ. ನೋಡುವುದಲ್ಲ, ಮುಗಿಯಿತು, ಸಾಕು. ಇನ್ ಯಾವ ಪ್ರಯೋಜನವೂ ಇಲ್ಲ ಹನುಮಂತ. ಅಯ್ಯೋ, ಬಿಟ್ಟು ಬಿಡು. ಕಾಳಗ ಮಾಡುವುದಕ್ಕೆ ಹೊರಟು ಸಿದ್ಧನಾದಂತ ರಾಮನಲ್ಲಿ ಹೋಗಿ ಹೇಳು. ಅಲ್ಲ, ನನ್ನ ದೇಹವನ್ನು ಕೊಂಡು ಹೋಗಿ ತೋರಿಸುವ. ಸಾಕು ಸಾಕು ಅಮ್ಮ. ಕಪಿ ಸೇನೆ ಇದೆಯಲ್ಲ, ಇವರನ್ನೆಲ್ಲ ಮರಳಿ ಹೋಗುವುದಕ್ಕೆ ಹೇಳು. ಯುದ್ಧ ಬೇಡ, ವ್ಯರ್ಥ ದಣಿಯುವುದು ಯಾಕೆ ಹೇಳು? ಯಾರಿಗಾಗಿ ದಣಿಯುವುದು, ಯಾಕಾಗಿ ದಣಿಯುವುದೇ ಹೇಳು? ಯಾವುದು ಪರಮ ಪ್ರಯೋಜನದ ಸಿದ್ಧಿ ಅಂತ ನಾವು ಭಾವಿಸಿದೆವೋ ಅದಕ್ಕಾಗಿ ನಮ್ಮ ಪ್ರಾಣ ಸರ್ವಸ್ವವನ್ನು ಕಡೆಗಣಿಸಿ ಇಲ್ಲಿಯವರೆಗೆ ದುಡಿದಿದ್ದೇವೆ ತಾಯಿ. ಇಲ್ವೋ? ಈ ಹೊತ್ತಿಗೆ ಇನ್ನೇನು ಆ ಫಲ ಸಿದ್ಧಿ ಆಗ್ತದೆ ಎನ್ನುವ ಕಾಲಕ್ಕೆ ಇವನೇನೋ ದುರ್ಬುದ್ಧಿಯನ್ನೆಣಿಸಿದ ಎಂಬುದರಿಂದ ನೀನು ನಿರಾಶಳಾಗಬೇಡ. ಇನ್ನಿಲ್ಲ, ಯಾವ ಆಸೆಯೂ ಬೇಡ, ಇದರಲ್ಲಿ ಅನುಮಾನವೇ ಇಲ್ಲ. ಅಮ್ಮ, ಹಾಗೆಲ್ಲ ನಿರ್ಣಯ ಮಾಡಬೇಡ. ಯಾಕೆ? ನನ್ನ ಪ್ರಯತ್ನವನ್ನು ಮತ್ತೂ ಮುಂದುವರಿಸುವವನಿದ್ದೇನೆ. ಇಂದ್ರಾರಿ, ಒಂದು ಮಾತು ಹೇಳ. ಈಗ ಹೇಳಿದ್ದು ಕೇಳಿಲ್ವಾ? ನಿನಗೆ ಸೀತೆಯ ಮೇಲೆ ಗೌರವ ಇಲ್ಲ. ನಿನಗೆ ಹೇಳ್ತಾ ಇದ್ದೇನೆ. ಮೆಚ್ಚಿದೆ ಪ್ರಾಯದೊಳಿಪ್ಪ ವರವನ್ನೇ ಸಂಪಾದಿಯದೆ
ಹತ್ಯ ಕೈದರೇರಿ ಕುಲವಾನು ತರುಣಿಯ ಹತ್ಯ ಕೈದರೇರಿ ಕುಲವಾನು ಹತ್ತಿಸದೆ ಬಿಡ ರಾಮನ ರಿತು ಮುದಾರಿ ಇಂದ್ರಜಿತು ಸೈರಿಸು. ನಿನಗೆ ಸೀತಾಮಾತೆಯ ಮೇಲೆ ಗೌರವ ಭಕ್ತಿ ಉಂಟು ಅಂತಾದ್ರೆ ಅವಳು ಹೇಳಿದಾಗೆ ಕೇಳು. ನಿರಾಶೆಯಲ್ಲಿ ತನಗೊದಗಿದ ಸಂಕಟದಲ್ಲಿ ಸಹಿಸುವುದಕ್ಕಾಗದೆ ಆಡಿದ ಉದ್ಗಾರಕ್ಕೆ ವಿಶಿಷ್ಟವಾದ ಅರ್ಥಕಲ್ಪನೆ ಮಾಡಬೇಕು ಅಂತಿಲ್ಲ. ನಮ್ಮ ಕರ್ತವ್ಯವೇನು ಅನ್ನುವುದನ್ನು ನಾವು ತಿಳಿದವರಿದ್ದೇವೆ. ಆದರೆ ನೀನು ಅದನ್ನು ಯೋಚಿಸಬೇಡ. ಏನು ನಮ್ಮ ಕರ್ತವ್ಯವನ್ನಲ್ಲ, ಮತ್ತೆ ನೀ ಮಾಡಬೇಕಾದದನ್ನು ಯೋಚಿಸುವುದು ಬಿಟ್ಟು ಕೆಲವರು ಅಯ್ಯೋ ಮಾಡಬಾರದದು. ಯಾಕೆ ಯಾಕೆ ನಿನ್ನ ತಂದೆ ಆದ್ರ ಅನೇಕ ವಿಧವಾದ ತಪಸ್ಸನ್ನೆಲ್ಲ ಮಾಡಿ ಬ್ರಹ್ಮದೇವರನ್ನು ಒಲಿಸಿಕೊಳ್ಳುವುದಕ್ಕೆ ಹೊರಟು, ಬ್ರಹ್ಮದೇವರು ಮಾಡದೇ ಇದ್ದಾಗ ತನ್ನ ತಲೆಯನ್ನೆಲ್ಲ ಕತ್ತರಿಸಿ ಅಗ್ನಿಕುಂಡಕ್ಕೆ ಹಾಕಿ ಅವನನ್ನು ಬರಿಸಿಕೊಂಡನಂತೆ, ಪರಮೇಶ್ವರನನ್ನು ಒಲಿಸಿದನಂತೆ. ಯಾಕಾಗಿ ತಾನು ಶಕ್ತಿವಂತನಾಗಬೇಕು ಅನ್ನುವುದಕ್ಕೆ ಮಾತ್ರ ಅಲ್ಲ, ತಾನು ಸಂಪಾದನೆ ಮಾಡಿದ ವರಾದಿಗಳಿಂದ ತನ್ನ ಮುಂದಿನವರು ಸುಖವಾಗಿರಬೇಕು ಎಂಬುದಕ್ಕೆ. ನೀನಾದ್ರೂ ಏನು ಕಡಿಮೆ ಸಾಧಕನೇ? ಯಜ್ಞಾದಿಗಳನ್ನೆಲ್ಲ ಮಾಡಿ ಬಹುವಾದ ಪುಣ್ಯವನ್ನು ಪ್ರಯೋಜನವನ್ನು ಸಿದ್ಧಿಸಿಕೊಂಡವ, ಬ್ರಹ್ಮದೇವನಿಂದ ವಿಶಿಷ್ಟವಾದ ವರಗಳನ್ನೆಲ್ಲ ಪಡೆದವನಂತೆ. ಮಾತ್ರ ಅಲ್ಲ, ಮಾಯಾಶಕ್ತಿ ಅದೊಂದು ವಿಶಿಷ್ಟವಾಗಿ ನಿನಗೆ ಒದಗಿ ಬಂದಿದೆ ಅಂತ ನಾನು ಕೇಳಿದ್ದೇನೆ. ಹಾಗಾದ್ರೆ ಬ್ರಹ್ಮಾಸ್ತ್ರದಂತಹ ಮಹಾಸ್ತ್ರದ ಸಿದ್ಧಿ ಇದ್ದವ, ಇಂತಹ ಮಾಯೆಯನ್ನು ವಶೀಕರಿಸಿಕೊಂಡವ, ತನಗೆ ಬೇಕಾದದ್ದನ್ನು ಎಣಿಸಿ ಮಾಡತಕ್ಕವ, ಕ್ರಿಯೆಯಿಂದಲ್ಲ ಎಣಿಸಿ ಮಾಡತಕ್ಕ ಅಂತಹ ಯೋಗ್ಯತೆ ಉಳ್ಳ ನೀನು ಸೀತೆಯನ್ನು ತಲೆ ಕಡಿಯುತ್ತೇನೆ ಅಂತ ಹೊರಟಿದ್ದೆ. ದೊಡ್ಡ ಕೆಲಸ ಅಲ್ಲ ತಲೆ ಕಡಿಯುವುದು. ಏನು ಯಾರ ತಲೆಯನ್ನು ಕಡಿಬಹುದು, ಅದು ದುರ್ಬಲರಾದವನು. ಆದ್ರೆ ನೀನು ಮಾಡಬೇಕಾ? ಆಯ್ತಪ್ಪ, ನಿನಗೆ ನಾ ಹೇಳಿದ್ ಯಾವುದು ಪಥ್ಯ ಆಗುದಿಲ್ಲ, ನೀನು ಮಾಡುತ್ತಿ ಅಂತಲೇ ಇಟ್ಟುಕೋ. ಪರಿಣಾಮ ಕೇವಲ ನಾನು ಹೇಳಿದ ನರಕದ್ದೋ ಮುಂದಿನ ತಲೆಮಾರಿದ್ದೋ ಹಿಂದಿನ ಮನೆತನದ ಹೆಸರಾಳಾಗುವುದು ಅಲ್ಲ. ಮತ್ತೆ ಸೀತೆಗಾಗಿ ಬಂದವನು ರಾಮ, ನಾವೆಲ್ಲ ಅವನ ಅನುಚರರಾಗಿ ಬಂದವರು. ಈಗ ಒಂದು ವೇಳೆ ನೀನು ತಲೆ ಕಡಿದರೂ ನಿಮ್ಮ ಆಶಾ ಸಿದ್ಧಿ ಆದೀತ? ಹೇಳುವುದೇಕ ರಾಮ ರಾವಣರಿಗೆ ವಿರೋಧ ಇರುವುದು ಸೀತೆಯ ಕುರಿತು, ಅವಳ ತಲೆಯನ್ನು ಕಡಿದ್ರೆ ವಿರೋಧವೇ ಇಲ್ಲ. ಆ ವಿರೋಧವೆಲ್ಲ ನಿನ್ನ ಮೇಲೆ ಬರ್ತದೆ ಅಂತ ನಾ ಹೇಳಿದೆ. ರಾಮ ಬಿಟ್ಟನು, ನೀನು ಬಿಡು. ನಿನ್ನ ತಂದೆಯ ಸಹಿತ ಸಮಸ್ತ ಲಂಕೆಯಲ್ಲಿದ್ದವರ ರುಂಡವನ್ನು ಚಂಡಾಡಿ ಆದರೂ ಪ್ರತೀಕಾರವನ್ನು ತೀರಿಸದೆ ಬಿಡುವವಲ್ಲ. ಬೇಡ, ಯಾಟಕ್ಕೆಲ್ಲ ನನ್ನನ್ನು ಹೆದರಿಸಿ ಕೆಲಸ ಮಾಡಬಹುದು ಅಂತ ರಗಳೆಯಲು ಓದದಿರು ರಗಳೆಯಲು ವೃಕ್ಷಚಾರಾಧಮನಿಂಗಿಯ ಬಾಲವ ಸುಡಿದಿ ಆದಿಯಲಿ ಕೊಂಡಾದಿಯಲಿ ಹೊಯ್ತೋಡಿ ಮದುಗಿದ ಕೋದಿ ನಿನ್ನಿಂದ ಆದುದಾಗಲಿ ಎನ್ನುತ್ತ ಅಧಿಕ ಕ್ರೋಧದಲ್ಲಿ ಕಡುಗಮನು ಜಲ ಬೀದಿ ಜಯದಿ ಬಿದುನನು ಸೀತೆಯ ಮರುತಜರ ಮುಂದೆ ಏನೋ ಸ್ವಲ್ಪ ತಾಯಿಯ ಮೇಲಿನ ಗೌರವದಿಂದ ಮಾತನಾಡುವ ಮಗನಿದ್ದಾನೆ, ಆದ್ದರಿಂದ ಮಾತನಾಡ್ಲಿಕ್ಕೆ ಅವಕಾಶ ಕೊಡೋಣ ಅಂದ್ರೆ ನಮ್ಮ ನೆತ್ತಿಯ ಮೇಲೆ ಕೈ ಆಡಿಸಿ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಬೇಡ, ಹೆದರಿಸಿ ನೋಡಬಹುದು, ನೋಡಿದಿ ಪರಿಣಾಮ ಶಾಸ್ತ್ರ ಹೇಳಿ ನೋಡಿದಿ, ಲೋಕಾಂತರದ ವಿಷಯ ಹೇಳಿದಿ, ಹೌದು, ಅಪ್ಪ ಮಕ್ಕಳಲ್ಲಿ ಭೇದ ಕಲ್ಪಿಸಿದಿ. ಈಗ ರಾಮನ ಹೆದರಿಕೆ, ಹೌದು, ಕಡಿಬೇಡ, ಅವಳನ್ನು ಕಡಿಬೇಡ. ವೃಕ್ಷಚಾರಾಧಮ ಬಾಲವಕ್ಕೆ ಬೆಂಕಿ ಕೊಟ್ಟ ಕಾಲಕ್ಕೆ ಎಲ್ಲಿ ಬದುಕಿ ಉಳಿದ್ರೆ ಸಾಕು. ನನ್ನನ್ನು ಏನು ಬೇಕಾದ್ರೂ ನನ್ನ ತಲೆಗೆ ಬೇಕಾದ್ರೆ ಕಡಿ. ಈಗ ಉಪದೇಶ ಮಾಡ್ಲಿಕ್ಕೆ ಬಂದ ನಿನಗೆ ಉಪದೇಶ. ನೀನ್ ನಿಜವಾಗಿ ವೀರ ಹೌದಾ? ಅವಳನ್ನು ಬಿಟ್ಟು ನನ್ನೊಟ್ಟಿಗೆ ಬಾ ನೋಡು ಹೋರಾಟಕ್ಕೆ. ಇಂದ್ರಜಿತ್ತು ಹೌದು, ಮಹಾಮಾಯಾವಿ, ಮುಖಾಮುಖಿಯಾದ ಹೋರಾಟದಲ್ಲಿಯೂ ಅಸದೃಶವಾದಂತಹ ಸಾಮರ್ಥ್ಯವನ್ನು ಹೊಂದಿದವ. ಒಂದೊಂದು ಇರಿಸುವ ಹೆಜ್ಜೆ ಏನು ಅಂತ ಅರ್ಥ ಆಗಬೇಕು ಅಂತಾದ್ರೆ ನಿಮಗೆ 3 ಯುಗ ಬೇಕು. ಅಲ್ಲ ಅದಿರ್ಲಿ, ಅವಳ ತಲೆ ಕಡಿಬೇಡ, ಅವಳ ತಲೆ ಕಡಿಬೇಡ, ಅವಳ ತಲೆ ಕಡಿಬೇಡ. ಈ ಸೀತೆಯ ತಲೆ ಕಡಿದ್ರೆ ಏನಾಗ್ತದೆ? ನಿನ್ನ ಸರ್ವನಾಶ ಆದೀತು. ಒಮ್ಮೆ ಸುಮ್ಮಾಗಿರ. ಯಾಕೆ? ಈ ಸೀತೆಯ ತಲೆ ಕಡಿದ್ರೆ ಹೌದು, ಆ ಸೀತೆ ಅದ್ದೇ.
ಈ ಸೀತೆಯ ತಲೆ ನೀ ಕೆಟ್ಟರೆ ಹೇಳುವುದು- ನರಕಲೋಕ ನೀ ಸಿಗ್ತದೆ. ಹೇಳುವುದು ಈ ಸೀತೆ ಅಂತ, ನಾನು ಹೇಳುದು ಆ ಸೀತೆ ಅಂತ. ಆ ಸೀತೆ ಈ ಆ ಸೀತೆ ಒಂದೇ. ಸೀತೆಯ ಪರಿಣಾಮದಿಂದ ನೀನು ನಾಶ ಆಗ್ತಿ. ಈ ಸೀತೆಯ ತಲೆ ಕಡಿಯುವುದರಿಂದ ಬಂದ ದೋಷಕ್ಕೆಲ್ಲ ನಾನು ಹೊಣೆ. ಹೌದಾ? ಏನು ಬಂದ್ರು ನೋಡಿಕೊಂಡೇನು. ಪಾಪ ಗಂಡನೊಟ್ಟಿಗೆ ಇರ್ಲಿಕ್ಕೆ ಹೇಗೂ ಆಗಲಿಲ್ಲ. ನಮ್ಮ ಅಪ್ಪಯ್ಯ ತಕೊಂಡು ಬಂದಿದ್ದಾರೆ. ಗಂಡ ಬಿಟ್ಟ ಮತ್ತೆ ಎಲ್ಲಿಗೆ ಹೋಗಬೇಕು? ಹೆಣ್ಣಾದವಳು ತಾಯಿ ಮನೆಗೆ ಹೋಗಬೇಕು. ಓಹೋ, ಇವಳು ಯಾರು? ಸೀತೆ ಭೂಮಿಜೆ ಅಲ್ವಾ? ಹೌದು. ಅವಳನ್ನು ಭೂಮಿಗೆ ಕಳಿಸುವ, ನೀನಾ? ಭೂಮಿ ಮೇಲೆ ಮಲಗಿಸುವ. ಬೇಡ ಇವಳ ತಲೆ ಬೇಡ, ಬೇಡ.